ಕಳೆದ 8 ವರ್ಷದಿಂದ ನಾವು ಹಲವು ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಅದರೊಂದಿಗೆ ನಾವು ಮೇಲ್ತನೆರೆ ಮುತ್ತುಂಗ ಎಂಬ ಪ್ರಬಂಧ ಸಂಕಲನವನ್ನು ಬ್ಯಾರಿ ಭಾಷೆಯಲ್ಲಿ ಬರೆದಂಥ ಪ್ರಬಂಧ ಸಂಕಲನ ಪ್ರಕಟಿಸಿದ್ದೇವೆ. ಅದರೊಂದಿಗೆ ನಮ್ಮ ಗೌರವಾಧ್ಯಕ್ಷರಾದಂತಹ ಆಲಿಕುಂಜಿ ಪಾರೆ ಅವರ ತಂದೆಯ ಬಗ್ಗೆ ಅಂದರೆ ದೂರದೃಷ್ಟಿಯ ಕನಸುಗಾರ ಹಾಜಿ MP ಇಸ್ಮಾಯಿಲಬ್ಬ ಪಾರೆ ಈ ಕೃತಿಯನ್ನು ಕೂಡ ನಾವು ಪ್ರಕಟಿಸಿದ್ದೇವೆ. ಇದೀಗ ನಮ್ಮ ಸಂಘಟನೆಯ ಮಾಜಿ ಅಧ್ಯಕ್ಷರು ಕವಿಯೂ ಆದಂಥ ಬಶೀರ್ ಅಹಮದ್ ಕಿನ್ಯಾ ಅವರ ಕವಿಯಲ್ಲ ನಾನೊಬ್ಬ ಹಾಡುಗಾರ ಎಂಬ ಕೃತಿಯನ್ನು ಕೂಡ ಇಂದು ನಾವು ಪ್ರಕಟಿಸಿದ್ದೇವೆ. ಅದರ ಬಿಡುಗಡೆ ಕಾರ್ಯಕ್ರಮವನ್ನು ನಾವಿಂದು ಇಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಲವಾರು ಗಣ್ಯರು ಬಶೀರ್ ಅಹಮದ್ ಕಿನ್ಯಾ ಅವರ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಬಂದಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲು ನಮಗೆ ಅವಕಾಶ ಮಾಡಿಕೊಟ್ಟಂತಹ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಸರ್ವ ಸದಸ್ಯರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಅವರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ಹೆಚ್ಚು ಉಮೇದು ನೀಡಿದಂತಹ ಪತ್ರಕರ್ತ ಗೆಳೆಯ ಆರಿಫ್ ಕಲ್ಕಟ್ಟ ಅವರನ್ನು ನಾನು ವಿಶೇಷವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕೃತಿಯನ್ನು ಬಿಡುಗಡೆಗೊಳಿಸಲು ಬಂದಂತಹ ಮೊಹಮ್ಮದ್ ಉಚ್ಚಿಲ್ ಅವರು ನಿನ್ನಷ್ಟೇ ಅಬುದಾಬಿಯಿಂದ ಊರಿಗೆ ಬಂದಿದ್ದಾರೆ. ಅವರ ದಿನಾಂಕವನ್ನು ಅವಲಂಬಿಸಿಕೊಂಡೇ ಅಥವಾ ಆಧಾರವಾಗಿಟ್ಟುಕೊಂಡು ನಾವಿಂದು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಮೊಹಮ್ಮದ್ ಅಲಿ ಉಚ್ಚಿಲ್ ಅವರು ಈ ಹೆಸರು ಕೇಳಿದವರು ವಿರಳ ಎಂಬುದು. ಅಬುದಾಬಿಯಲ್ಲೊಬ್ಬ ಆಪ್ತ ಮಿತ್ರ ಎಂದು ನಾವು ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಉಳ್ಳಾಲ ತಾಲೂಕಿನ ಸೋಮೇಶ್ವರ ಉಚ್ಚಿಲ ಎಂಬಲ್ಲಿ ಜನಿಸಿದ ಮೊಹಮ್ಮದ್ ಅಲಿ ಅವರು ಉದ್ಯೋಗ ಹಚ್ಚಿಕೊಂಡು ತೆರಳಿ ಉದ್ಯೋಗ ಮಾಡುತ್ತಲೇ ಸಾವಿರಾರು ಮಂದಿಗೆ ಆಪತ್ಬಾಂಧವರಾಗಿ ಇರುವುದು ಸಣ್ಣ ಮಾತಲ್ಲ. ಅಬುದಾಬಿ ಎಂಬ ಹೆಸರು ಕೇಳಿದ ಕನ್ನಡಿಗರಿಗೆ ಮೊಹಮ್ಮದ್ ಅಲಿ ಉಚ್ಚಿಲ್ ನೆನಪಾಗುತ್ತಾರೆ. ಪ್ಯಾರಿಸ್ ವೆಲ್ಫೇರ್ ಫೋರಂನ ಸ್ಥಾಪಕ ಅಧ್ಯಕ್ಷರೂ ಆಗಿರುವಂತಹ ಮೊಹಮ್ಮದ್ ಅಲಿ ಉಚ್ಚಿಲ್ ಕಳೆದ 20 ವರ್ಷದಿಂದ ಅದೇ ಜವಾಬ್ದಾರಿ ಹೊತ್ತುಕೊಂಡು ಅನೇಕ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಇರುವಂತಹ ಇನ್ನೋರ್ವ ಅತಿಥಿ ನಜೀರ್ ಉಳ್ಳಾಲ್ ಅವರು. ಇವರು ಯುವಕರಾಗಿದ್ದಾಗಲೇ ನಾಯಕತ್ವದ ಗುಣ ಹೊಂದಿದ ವ್ಯಕ್ತಿತ್ವವುಳ್ಳವರು. ಜನಪ್ರಿಯ ನಾಯಕರಲ್ಲಿ ಕೂಡ ಒಬ್ಬರಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ನಜೀರ್ ಉಳ್ಳಾಲ್ ಅವರು ತನ್ನ 21ನೇ ಹರೆಯದಲ್ಲೇ ಜನತಾ ಪಕ್ಷದ ಮಂಗಳೂರು ತಾಲೂಕು ಸಮಿತಿಯ ಅಧ್ಯಕ್ಷತೆಯ ಜವಾಬ್ದಾರಿ ವಹಿಸಿಕೊಂಡವರು. 1994 ಮತ್ತು 2010ರಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಿಂದ ಜನತಾದಳ ಮತ್ತು ಜಾತ್ಯತೀತ ಜನತಾದಳದಿಂದ ವಿಧಾನಸಭೆಗೆ ಸ್ಪರ್ಧಿಸಿ ಗಮನ ಸೆಳೆದವರು. ಕ್ರಮೇಣ ರಾಜಕೀಯದಿಂದ ಸ್ವಲ್ಪ ದೂರವಾದರೂ ಕೂಡ ಧಾರ್ಮಿಕ ಸಂಘಟನೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ. ಈಗ ಸಾಮಾಜಿಕ ಸಾಹಿತ್ಯ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ. 2022ರ ಅಕ್ಟೋಬರ್ 15ರಂದು ಮೇಲ್ತನೆಯ ವತಿಯಿಂದ ದೇರ್ಲಕಟ್ಟೆಯಲ್ಲಿ ನಡೆದಂತಹ ಉಳ್ಳಾಲ ತಾಲೂಕು 2ನೇ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಸಮ್ಮೇಳನದ ಯಶಸ್ಸಿಗೆ ಕಾರಣರಾಗಿದ್ದರು. ಇನ್ನು ನಮ್ಮ ಮೇಲ್ತನೆಯ ಗೌರವಾಧ್ಯಕ್ಷರು ಆಗಿರುವಂತಹ ಆಲಿಕುಂಜಿ ಪಾರೆಯವರು ಕವಿಯೂ ಹೌದು, ಸಾಹಿತಿಯೂ ಹೌದು, ಸಂಘಟಕರೂ ಹೌದು, ರಾಜಕಾರಣಿಯೂ ಹೌದು. ಇವರು ಪಾರೆಮನೆತನದ ಹೆಸರನ್ನು ಜಿಲ್ಲಾದ್ಯಂತ ಪಸರಿಸಿದವರು. ಸರಳ ಸಜ್ಜನಿಕೆಯ ಆಲಿಕುಂಜಿ ಪಾರೆ ಯುವಕರನ್ನು ಕೂಡ ನಾಚಿಸುವಂತಹ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿದ್ದಾರೆ. ಮಂಜನಾಡಿ ಕೇಂದ್ರ ಜುಮ್ಮಾ ಮಸೀದಿನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಇವರು ಪ್ರಸ್ತುತ ಮುಸ್ಲಿಂ ಲೇಖಕರ ಸಂಘದ ಉಪಾಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕನ್ನಡ ಮತ್ತು ಬ್ಯಾರಿ ಭಾಷೆಯಲ್ಲಿ ಬರೆಯಬಲ್ಲ ಇವರು ಅನೇಕ ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಶೂನ್ಯಕ್ಕೆ ದೃಷ್ಟಿ ಹಾಯಿಸಿದಾಗ ಎಂಬ ಕನ್ನಡ ಕವನ ಸಂಕಲನ ಪ್ರಕಟಿಸಿದ್ದಾರೆ.
ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ 2019ನೇ ಸಾಲಿನ ಗೌರವ ಪುರಸ್ಕಾರಕ್ಕೂ ಪಾತ್ರರಾಗಿದ್ದಾರೆ. 2021ರ ಮಾರ್ಚ್ 27ರಂದು ಉಳ್ಳಾಲದ ಹಳೇಕಲದಲ್ಲಿ ನಡೆದ ಉಳ್ಳಾಲ ತಾಲೂಕು ಪ್ರಥಮ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು. ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿ ಫಾರೂಕ್ ಉಲ್ಲಾಲ್. ಇವರನ್ನು ನಾವು ಉಳ್ಳಾಲದ ಡೈನಾಮಿಕ್ ನಾಯಕ ಎಂದೇ ಹೇಳ್ಬೋದು. ಯಾಕೆಂದರೆ ಅವರು ಅತ್ಯುತ್ತಮ ಸಂಘಟಕರು, ಚಿಂತಕರು, ಲೇಖಕರು, ಒಳ್ಳೆಯ ಮಾತುಗಾರ ಮತ್ತು ವಾಗ್ಮಿಯೂ ಆಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಸಕ್ರಿಯರಾಗಿದ್ದಾರೆ. ಇವರು ಸಮಕಾಲೀನ ವಿದ್ಯಮಾನಗಳ ಬಗ್ಗೆ ತಕ್ಷಣ ಸ್ಪಂದಿಸುವ ಗುಣಸ್ವಭಾವ ಹೊಂದಿದ್ದಾರೆ. ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ತನ್ನದೇ ಆದ ಛಾಪು ಮೂಡಿಸಿದ್ದಾರೆ. ಸಾಮಾಜಿಕ ಕಳಕಳಿಯ ಫಾರೂಕ್ ಉಲ್ಲಾಲ್ ಯುವಕರ ಆಶಾಕಿರಣವೂ ಆಗಿದ್ದಾರೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಎ.ಕೆ. ಕುಕ್ಕಿಲ. ಅಬ್ದುಲ್ ಖಾದರ್ ಕುಕ್ಕಿಲ ಅಂದರೆ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಆದರೆ ಎ.ಕೆ. ಕುಕ್ಕಿಲ ಎಂದೊಡನೆ ಎಲ್ಲರಿಗೂ ಕೂಡ ಅವರು ಚಿರಪರಿತರು. ಅದೇ ಯುವ ಲೇಖಕರು ಕೂಡ ಆಗಿರುವಂಥ ಅವರು ಚಿಂತಕರು, ಸನ್ಮಾರ್ಗ ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನೆಲ್ನ ಸಂಪಾದಕರು ಆಗಿರುವ ಇವರು ರಸಿಕ ಬರಹಗಾರ ಎಂದು ಹೇಳ್ಬೋದು. ಅದಕ್ಕೆ ಅವರ ಕೃತಿ ಸರಸ ಸಲ್ಲಾಪವೇ ಸಾಕ್ಷಿಯಾಗಿದೆ. ಜೊತೆಗೆ ಹಲವು ಅಕಾಡೆಮಿಕ್ ಕೃತಿಗಳನ್ನು ರಚಿಸಿರುವ ಎ.ಕೆ. ಕುಕ್ಕಿಲ ದೇಶ ವಿದೇಶಗಳ ವಿದ್ಯಮಾನಗಳಿಗೆ ತಟ್ಟನೆ ಸ್ಪಂದಿಸುವ ಮೂಲಕ ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಕ್ರಿಯರಾಗಿರುವ ಇವರು ಅಪಾರ ಓದುಗ ಬಲವನ್ನು ಕೂಡ ಹೊಂದಿದ್ದಾರೆ. ನಮ್ಮ ಇನ್ನೋರ್ವ ಅತಿಥಿ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ವಸಂತ್ ಕೋನಾಜೆ. ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಪತ್ರಕರ್ತರಲ್ಲಿ ಒಬ್ಬರಾಗಿರುವ ಇವರು ಕಾಲೇಜು ದಿನಗಳಲ್ಲಿ ಸಂಘಟನೆ, ಮಾಧ್ಯಮದ ಪ್ರತಿನಿಧಿಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ವಸಂತ್ ಕೋನಾಜೆ ಹಲವು ವರ್ಷದಿಂದ ಉದಯವಾಣಿ ಪತ್ರಿಕೆಯ ಉಳ್ಳಾಲ ಭಾಗದ ವರದಿಗಾರರಾಗಿದ್ದಾರೆ. ಗ್ರಾಮೀಣ ಭಾಗದ ಅನೇಕ ಸಮಸ್ಯೆಗಳು ಸಾಧಕರ ಪರಿಚಯ ಮಾಡುವ ಮೂಲಕ ಈ ಭಾಗದಲ್ಲಿ ಮನೆಮಾತಾಗಿದ್ದಾರೆ. ಅತ್ಯುತ್ತಮ ಸಂಘಟಕರಲ್ಲಿ ಒಬ್ಬರಾಗಿರುವಂತಹ ವಸಂತ್ ಕೋನಾಜೆ ಅವರು ಉಳ್ಳಾಲ ತಾಲೂಕು ರಚನೆಗೊಂಡ ಬಳಿಕ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಕೃತಿಯ ವಿಮರ್ಶೆ ಮಾಡಲಿಕ್ಕಿರುವಂತಹ ನಮ್ಮ ಇಸ್ಮಾಯಿಲ್ ಸರ್ ಅವರು, ನಮಗೆಲ್ಲರಿಗೂ ಕೂಡ ಇವರು ಇಸ್ಮಾಯಿಲ್ ಸರ್ ಆಗಿದ್ದಾರೆ, ಇಸ್ಮಾಯಿಲ್ ಮಾಸ್ಟ್ರು ಕೂಡ ಆಗಿದ್ದಾರೆ. ಉಳ್ಳಾಲದ ಹಳೇಕಳದ ಮದನಿ PU ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಆಗಿದ್ದಾರೆ. ಕನ್ನಡ ಉಪನ್ಯಾಸರಾಗಿದ್ದ ಇವರು ಬ್ಯಾರಿ ಭಾಷೆ ಸಾಹಿತ್ಯದ ಅಭಿವೃದ್ಧಿಗಾಗಿ ಸ್ಥಾಪಿಸಲ್ಪಟ್ಟಂತಹ ನಮ್ಮ ಈ ಸಂಘಟನೆಯ ಬೆನ್ನೆಲುಬು ಕೂಡ ಆಗಿದ್ದಾರೆ. ಮೇಲ್ತನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಉತ್ತಮ ಕವಿ ಮತ್ತು ವಿಮರ್ಶಕರು ಕೂಡ ಆಗಿರುವ ಇಸ್ಮಾಯಿಲ್ ಸರ್ ಸಾವಿರಾರು ವಿದ್ಯಾರ್ಥಿಗಳನ್ನು ನಾಡಿನ ಸತ್ಪ್ರಜೆಗಳನ್ನಾಗಿ ಮಾಡಿದ ಹಿರಿಮೆಗೂ ಕೂಡ ಪಾತ್ರರಾಗಿದೆ. ಎಲ್ಲರನ್ನೂ ಕೂಡ ನಾನು ಅವರ ಪರಿಚಯದ ಮೂಲಕ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಅಧಿಕೃತವಾಗಿ ಸ್ವಾಗತ ಭಾಷಣಕ್ಕಾಗಿ ನಾನು ನಮ್ಮ ಸಂಘಟನೆಯ ಅಧ್ಯಕ್ಷರಾದ ಅಶೀರುದ್ದೀನ್ ಸಾತ್ತಬೇಲ್ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಪ್ರಮುಖರು ಭಾಗವಹಿಸಿದ್ದಾರೆ. ನಮ್ಮ ಸಂಘಟನೆಯ ಸದಸ್ಯರಾಗಿರುವಂತಹ ರಿಯಾಜ್ ಮಂಗಳೂರು ಅವರು ವಿದೇಶದಲ್ಲಿದ್ದರು. ಬಹುಶಃ ಬಶೀರ್ ಅಹಮದ್ ಕಿನ್ನಿ ಅವರ ಮೇಲಿನ ಪ್ರೀತಿಯೋ ಅಥವಾ ಕಾಕತಾಳೀಯೋ ಗೊತ್ತಿಲ್ಲ, ಅಂತೂ ನಮ್ಮೊಡನೆ ಇಂದು ಇಲ್ಲಿ ಬಂದು ಸೇರಿದ್ದಾರೆ. ವಿದೇಶದಲ್ಲಿದ್ದವರು ತಾತ್ಕಾಲಿಕ ರಜೆಯಲ್ಲಿ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ಅವರನ್ನು ನಾನು ವಿಶೇಷವಾಗಿ ಗುರುತಿಸಲು ಇಚ್ಛೆಪಡ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಸಂಘಟನೆಯ ಮಾಜಿ ಸಕ್ರಿಯ ಸದಸ್ಯರಲ್ಲೊಬ್ಬರು ಆಗಿರುವಂತಹ ಯುವ ಲೇಖಕರು, ಚಿಂತಕರು ಆಗಿರುವಂತಹ ಇಸ್ಮತ್ ಫಜೀರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ವಿಶೇಷವಾಗಿ ಗುರುತಿಸಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘಟನೆಯ ಮಾಜಿ ಅಧ್ಯಕ್ಷರಾದ ಮನ್ಸೂರ್ ಅಹಮದ್ ಸಾಮನಿಗೆ, ಅದೇ ರೀತಿ ಮೊಹಮ್ಮದ್ ಬಾಷಾ ನಾಟೆಕಲ್, ಬಶೀರ್ ಕಲ್ಕಟ್ಟ, ಸದ್ಯ ಕೋಶಾಧಿಕಾರಿಯಾಗಿರುವಂತಹ ಹಾಜಿ ಇಬ್ರಾಹಿಂ ನಡ್ಬೋದು, ಹೀಗೆ ಅನೇಕ ಪ್ರಮುಖರು ಬಂದಿದ್ದಾರೆ. ಎಲ್ಲರನ್ನೂ ಕೂಡ ನಾನು ವಿಶೇಷವಾಗಿ ಗುರುತಿಸಿ ನನ್ನ ಮುಂದಿನ ಅವಕಾಶಕ್ಕಾಗಿ ನಾನು ಅಶೀರುದ್ದೀನ್ ಸಾತ್ತಬೇಲ್ ಅವರಿಗೆ ಮೈಕ್ ನೀಡ್ತಾ ಇದ್ದೇನೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮೇಲ್ತನೆ ಬ್ಯಾರಿ ಎಲ್ತುಗಾರ್ ಕಲಾವಿದ ಮಾರಕೂಟ ಇದರ ಬಗ್ಗೆ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಹಾಗೂ ಸಭೆಯಲ್ಲಿ ನೆರೆದಿರುವ ಎಲ್ಲರ ಬಗ್ಗೆ
ಸಂಕ್ಷಿಪ್ತವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಹಮ್ಜಾ ಮಲಾಲ್ರವರು ನಿರೂಪಿಸಿದ್ದಾರೆ. ಅಧಿಕೃತವಾದಂತಹ ಒಂದು ಸ್ವಾಗತ ಮಾತ್ರ ನನ್ನ ಜವಾಬ್ದಾರಿಯಾಗಿರುತ್ತದೆ. ಮುಖ್ಯವಾಗಿ ಬಶೀರ್ ಅಹ್ಮದ್ ಕಿನ್ಯಾ ಇವರ ಕವಿಯಲ್ಲ ನಾನೊಬ್ಬ ಹಾಡುಗಾರ ಎಂಬ ಈ ಕೃತಿ ನಿಜವಾಗಿಯೂ ಕವಿಯಲ್ಲ ಎಂಬುದು ಅವರ ಶೀರ್ಷಿಕೆಯಾಗಿರಬಹುದು. ಆದರೆ ಅವರ ಅಭಿಮಾನಿಗಳಾದ ನಾವು ಅವರನ್ನು ಕವಿ, ಸಾಹಿತಿ, ಚಿಂತಕ, ವಾಗ್ಮಿ ಎಂಬಂತಹ ಹಲವು ವಿಭಿನ್ನಗಳಲ್ಲಿ ನಾವು ಗುರುತಿಸಿದ್ದೇವೆ. ಅವರ ಪ್ರತಿಯೊಂದು ಹಾಡಿನ ಗೆರೆಗಳಲ್ಲೂ ಕವನದ ಎಸಲುಗಳು ಕಾಣಲು ಸಾಧ್ಯವಿದೆ. ಆದ್ದರಿಂದ ಅವರು ಕವಿಯಾಗಿದ್ದಾರೆ. ಕವಿಯಲ್ಲ ನಾನೊಬ್ಬ ಹಾಡುಗಾರ ಎಂಬುದು ಅವರ ಪುಸ್ತಕದ ಶೀರ್ಷಿಕೆಯಾಗಿದೆ. ಇಂದು ಈ ವೇದಿಕೆಯಲ್ಲಿ ಮಾತ್ರವಲ್ಲ, ಈ ಸಭೆಯಲ್ಲಿಯೂ ಕೂಡ ಹಲವು ಗಣ್ಯರು ನಮ್ಮೊಂದಿಗಿದ್ದಾರೆ. ಅವರೆಲ್ಲರ ವಿವರವನ್ನು ಇದೀಗಾಗಲೇ ಹೇಳಿರುವುದರಿಂದ ವೈಯಕ್ತಿಕವಾಗಿ ನಾನು ಎಲ್ಲರ ಹೆಸರನ್ನು ಗುರುತಿಸದೆ ಸಮಯದ ಅಭಾವ ಮತ್ತು ನಮಗೆ ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಚೊಕ್ಕಟ್ಟಾಗಿ ಮುಗಿಸಬೇಕಿದೆ. ಈ ಸಭೆಯಲ್ಲಿ ನೆರೆದಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿದೇಶದಿಂದ ಈ ಬಂದು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮೊಹಮ್ಮದ್ ಅಲಿ ಉಚ್ಚಿಲ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೇಲ್ತನೆ ವತಿಯಿಂದ ಸಣ್ಣ ಒಂದು ಕಿರು ಕಾಣಿಕೆಯನ್ನು ಮಾಜಿ ಅಧ್ಯಕ್ಷರಾದಂತಹ ಮನ್ಸೂರ್ ಸಾಮ್ನಿಗೆ ಅವರು ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ನಾಯಕರು ಆಗಿರುವ ಮೇಲ್ತನೆಯೊಂದಿಗೆ ಸಕ್ರಿಯವಾಗಿ ಜೊತೆಯಾಗುವ ನಜೀರ್ ಉಲ್ಲಾಲ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ನಮ್ಮ ಮೇಲ್ತನೆಯ ಕಾರ್ಯದರ್ಶಿ, ಮಾಜಿ ಕಾರ್ಯದರ್ಶಿ, ಅನಿವಾಸಿ ಭಾರತೀಯ ರಿಯಾಜ್ ಮಂಗಳೂರು ಇವರು ಪುಸ್ತಕವನ್ನು ಕಿರುಕಾಣಿಕೆಯ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ಮೇಲ್ತನೆ ಕಾರ್ಯಕ್ರಮದೊಂದಿಗೆ ಯಾವಾಗಲೂ ಶುಭ ಕೋರುವ, ಬಹಳ ನಮ್ಮನ್ನು ಪ್ರೋತ್ಸಾಹಿಸುವ ನಮ್ಮೆಲ್ಲರ ನೆಚ್ಚಿನ ಫಾರೂಕ್ ಉಲ್ಲಾಲ್ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಇಬ್ರಾಹಿಂ ನಡುಪದವು ಇವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೀನಿ. ಲೇಖಕರು, ಚಿಂತಕರು, ಸಕ್ರಿಯವಾಗಿ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಸಕ್ರಿಯವಾಗಿ ಎಲ್ಲಗಳನ್ನು ವಿಮರ್ಶೆ ಮಾಡುತ್ತಾ ಪ್ರತಿಯೊಂದು ವಿಷಯಗಳನ್ನು ಅವಲೋಕಿಸಿ ಮಾರ್ಗದರ್ಶನವನ್ನು ನೀಡುವಂತಹ ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರಾದ ಎ.ಕೆ. ಕುಕ್ಕಿಲರವರು ಸಹ ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮೇಲ್ತನೆಯ ಮಾಜಿ ಅಧ್ಯಕ್ಷರಾದಂತಹ ಬಶೀರ್ ಕಲ್ಕಟ್ಟ ಇವರು ಪುಸ್ತಕವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಶುಭ ಕಾರ್ಯಕ್ರಮದ ಸಭಾಂಗಣವನ್ನು ನಮಗಾಗಿ ಒದಗಿಸಿಕೊಟ್ಟ, ನಮ್ಮ ಜೊತೆಗೆ ನಿಂತು ಪ್ರೋತ್ಸಾಹಿಸುತ್ತಿರುವ ಉಲ್ಲಾಲ ಪ್ರೆಸ್ ಕ್ಲಬ್ ಇದರ ಅಧ್ಯಕ್ಷರಾದಂತಹ ವಸಂತ ಕೊನಾಜಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಮೇಲ್ತನೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಬಾಷಾ ನಾಟಕಲ್ಲಿ ಇವರು ಪುಸ್ತಕವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಇಬ್ರಾಹಿಂ ನಡುಪದು ಅವರು ನಿಮಗೆಲ್ಲರಿಗೂ ಪರಿಚಿತರಿರಬಹುದು. ಅವರು ಮೇಲ್ತನೆಯ ಕೋಶಾಧಿಕಾರಿಯಾಗಿದ್ದಾರೆ. ಅದಲ್ಲದೆ ಸಾಮಾಜಿಕ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿರುವ ಒಂದು ಮಹತ್ವದ ವ್ಯಕ್ತಿತ್ವ ಕೂಡ ಅವರಾಗಿದ್ದಾರೆ. ಅದೇ ರೀತಿ ಇದೀಗಾಗಲೇ ನಾನು ಹೇಳಿರುವಂತೆ ವೇದಿಕೆಯಲ್ಲಿ ಮಾತ್ರವಲ್ಲ, ಸಭೆಯಲ್ಲಿ ಕೂಡ ಹಲವು ಗಣ್ಯರು ನಮ್ಮ ಜೊತೆಗಿದ್ದಾರೆ. ನಮ್ಮ ಲೇಖಕ ಇಸ್ಮತ್ ಪಜೀರ್ ನಮ್ಮ ಜೊತೆಗಿದ್ದಾರೆ.
ಅದೇ ರೀತಿ KMK ಮಂಜನಾಡಿಯವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜೊತೆ ಸೇರಿದ್ದಾರೆ. ಇನ್ನಷ್ಟು ಮೆರುಗು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದೆ. ಆದ್ದರಿಂದ ಅದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಳ್ಳಾಲ ಭಾಗದಲ್ಲಿ ಕಾರ್ಯಕ್ರಮ ಮಾಡುವಾಗ ನಮಗೆ ಸಂಪೂರ್ಣ ಸಹಕಾರ ನೀಡುವಂತಹ ಕೌನ್ಸಿಲರ್ ಇಬ್ರಾಹಿಂ ಮತ್ತು ಅವರ ಪತ್ನಿಯವರು ಸಹ ನಮಗೆ ನಿರಂತರ ಸಹಕಾರವನ್ನು ನೀಡುತ್ತಾರೆ, ನಿರಂತರ ಪ್ರೋತ್ಸಾಹವನ್ನು ನೀಡುತ್ತಾರೆ. ಪ್ರಾರಂಭ ಘಟ್ಟದಲ್ಲೆಲ್ಲ ಅವರು ನಮಗೆ ಉಳ್ಳಾಲ ಭಾಗದಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಸಹ ಮಾಡಿಕೊಟ್ಟಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೇಲ್ತನೆಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಸಭೆಯಲ್ಲಿ ನೆರೆದಿರುವ ಹಲವಾರು ಅಭಿಮಾನಿ ಬಳಗಗಳು ಕೂಡ ನಮ್ಮ ಜೊತೆಗಿದ್ದಾರೆ, ಪತ್ರಕರ್ತ ಮಿತ್ರರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭಕಾಮನೆಗಳು. ಬಶೀರ್ ಅಹಮದ್ ಕಿನ್ಯ ರಚಿಸಿರುವಂತಹ ಕವನಗಳ ಸಂಕಲನ ಇವತ್ತು ಬಿಡುಗಡೆ ಮಾಡಲಿರುವಂತಹ ಹಿರಿಯರಾದ ಮೊಹಮ್ಮದ್ ಅಲಿ ಉಚ್ಚಿಲ್ರವರೇ, ನನ್ನ ಮಾರ್ಗದರ್ಶಕರು ಆಗಿರುವಂತಹ ನಜೀರ್ ಉಳ್ಳಾಲ್ರವರೇ, ಆತ್ಮೀಯರು ಗೌರವಾನ್ವಿತರು ಆಗಿರುವಂತಹ ಕುಕ್ಕಿಲ್ರವರೇ, ಇಸ್ಮಾಯಿಲ್ ಮಾಸ್ತರ್ರವರೇ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದಂತಹ ಹಂಸಮಲ್ಲಾರ್ರವರೇ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಅಚ್ಚುಕಟ್ಟುತನವನ್ನು ಪ್ರತಿಬಿಂಬಿಸುತ್ತಿರುವಂತಹ ಉಳ್ಳಾಲ ತಾಲೂಕು ಪತ್ರಕರ್ತರ ಈ ಕಚೇರಿಯ ಅಧ್ಯಕ್ಷರು ಆಗಿರುವಂತಹ ವಸಂತ್ ಕೊಣಾಜೆಯವರೇ, ಈ ಕಾರ್ಯಕ್ರಮವನ್ನು ಸ್ವಾಗತಿಸಿರುವಂತಹ ಅಸೀರುದ್ದೀನ್ರವರೇ ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ನನ್ನೆಲ್ಲ ಪ್ರೀತಿಯ ಪತ್ರಕರ್ತ ಬಂಧುಗಳೇ, ಇವತ್ತು ಬಶೀರ್ ಅಹಮದ್ ಕಿನ್ಯ ಇವರ ಈ ಕವನ ಸಂಕಲನದ ಹೆಸರು ನಾನು ಕವಿಯಲ್ಲ ಹಾಡುಗಾರ. ಖಂಡಿತ ಅದವರ ವಿನಯಶೀಲತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆದರೆ ಅವ ಕವಿಯಲ್ಲ ಅಂತ ಹೇಳಿದರೆ ಅವರು ಬರೆದಿರುವಂತಹ ನೂರಾರು ಕವನಗಳು, ಪದ್ಯಗಳು, ಜನಪ್ರಿಯ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಬೊಟ್ಟು ಮಾಡಿ ಹೇಳುವ ಆ ಸಾಲುಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಖಂಡಿತವಾಗಿಯೂ ಅವರು ಕವಿ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕು, ಅದು ಸತ್ಯವೂ ಹೌದು. ಬಶೀರ್ ಅಹಮದ್ ಕಿನ್ಯ ಬಹಳ ಸರಳ ಮನುಷ್ಯ. ನಾನು ಕಂಡ ದಿನದಿಂದ ಈ ದಿನದವರೆಗೆ ಅವರಲ್ಲಿ ಬದಲಾವಣೆ ಅಂತ ಹೇಳಿದರೆ ಹಣ್ಣುಗೂದಲುಗಳು ಮಾತ್ರ, ಬೇರೇನೂ ಆಗಿಲ್ಲ. ಬಹಳ ಸರಳವಾಗಿದ್ದಾರೆ. ಬಹುಶಃ ಒಂದು ಅಕ್ಷರ ಗೊತ್ತಾದ ತಕ್ಷಣ 2 ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟವಾದಾಗ ಅವರಲ್ಲಿ ಬರುವಂತಹ ಒಂದು ಸಾಹಿತ್ಯಿಕ ಪ್ರಭೆ ಅಂತ ಅವರೇ ಗುರುತಿಸಿಕೊಳ್ಳುವಂತಹ ಸ್ಥಿತಿ ಬಹುತೇಕ ಸಾಹಿತಿಗಳಲ್ಲಿ. ಇವತ್ತು ನಮ್ಮ ಈ ಚಾವಡಿಯಲ್ಲೇ ನಮಗಿಂತ ಹಿಂದೆ ಕೂತು ನಾನು ಏನೂ ಅಲ್ಲ ಅಂತ ಹೇಳುವ ಸನ್ಮಾನ್ಯ ಕುಕ್ಕಿಲ್ರವರ ಆ ವಿನಯಶೀಲತೆಯನ್ನು ನಾನಿಲ್ಲಿ ಸಾಕ್ಷಿಯಾಗಿ ಅದಕ್ಕೆ ಕೊಡ್ತಾ ಇದ್ದೇನೆ. ಅಷ್ಟು ಸರಳವಾಗಿ ಇರುವವರು ಬಹಳ ವಿರಳ. ಬಹುಶಃ ಮೇಲ್ತಾನೆ ಅದಕ್ಕೆ ಮೇಲ್ಪಂಕ್ತಿಯಾಗಿದೆ. ಹಂಸಮಲ್ಲಾರರಿಂದ ಹಿಡಿದು ಅಸೀರುದ್ದೀನ್ ತನಕ, ಮಂಗಳೂರು ರಿಯಾಜ್ ತನಕ ಎಲ್ಲರೂ ಇಲ್ಲಿ ತಾವು ವಿನಯಶೀಲರು. ನಾವು ಸಮಾಜದ ಮಧ್ಯದಲ್ಲಿರುವ ಸಮಸ್ಯೆಗಳನ್ನು ಎತ್ತಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ದಾರಿಯಲ್ಲಿ ನಡೆಯುವವರಂತಹ ಹೇಳುವ ಒಂದು ವಿನಯಶೀಲತೆ ಮತ್ತು ಸಜ್ಜನಿಕೆ ಅವರಲ್ಲಿದೆ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅದಕ್ಕಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ನನ್ನ ಆತ್ಮೀಯರಾಗಿರುವಂತಹ ಆಲಿಕೊಂಜಿಪಾರೆಯವರು ಕೂಡ ಸಾಹಿತ್ಯ ಅಂತ ಹೇಳುವಾಗ ಅವರಲ್ಲಿ ಒಂದು ಅವರ ಪ್ರಕಟವಾದ ಪುಸ್ತಕ ನೋಡಬೇಕು ಅಥವಾ ಅವರ ಕೈಯಲ್ಲಿ ಮೈಕ ಕೊಡಬೇಕು. ಆಗ ಅವರ ಪ್ರಬುದ್ಧ ಮನಸ್ಸು ಬಿಚ್ಚಿ ನಮ್ಮೆದುರು ಪ್ರಕಟಗೊಳ್ಳುತ್ತದೆ. ಇಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಈ ಎಲ್ಲ ಸಜ್ಜನಿಕೆಯ ಒಂದು ಕೂಟ ಮೇಲ್ತನೆಯಲ್ಲಿ ಬಶೀರ್ ಅಹಮದ್ ಕಿನ್ಯರವರ ಈ ಕವನ ಸಂಕಲನವನ್ನು ಪ್ರಕಟಿಸುವುದಕ್ಕಾಗಿ ನಾನು ಹಂಸಮಲ್ಲಾರ್ ಮತ್ತು ಅವರ ತಂಡವನ್ನು ಮತ್ತು ಈಗ ಪ್ರಸ್ತುತ ಅದರ ಅಧ್ಯಕ್ಷರಾಗಿರುವಂತಹ ಯುವಕ ಹಸಿರುದ್ದೀನ್ ಸಾರ್ತಬೈಲ್ರವರನ್ನು ನಾನು
ಮತ್ತೆ ಮತ್ತೆ ಅಭಿನಂದಿಸುತ್ತಾ ನಿಮಗೆ ನಾವು ಕೃತಜ್ಞರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನನಗೆ ದುಃಖ ಇದೆ, ನಾನು ಬಹಳ ಪ್ರಯತ್ನ ಪಟ್ಟಿದ್ದೇನೆ. ಬಶೀರ್ರವರ ಈ ಕವನ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟಗೊಳ್ಳಬೇಕು ಎಂಬುದಕ್ಕಾಗಿ ನಾನು ತುಂಬ ಪ್ರಯತ್ನ ಪಟ್ಟಿದ್ದೇನೆ. ನನ್ನಿಂದ ತಲುಪಲಿಕ್ಕೆ ಸಾಧ್ಯವಾಗಲಿಲ್ಲ, ನನ್ನ ಪ್ರಯತ್ನ ಸಫಲವಾಗಲಿಲ್ಲ ಎನ್ನುವ ದುಃಖ ನನಗಿದೆ. ಆದರೆ ಬರಿಗೈಯಲ್ಲಿ ಆಗಲಿಲ್ಲ. ಮೊಹಮ್ಮದ್ ಅಲಿ ಉಚ್ಚಿಲ್ರವರಂತಹ ಒಬ್ಬ ಈ ಜಿಲ್ಲೆಯಲ್ಲಿ ಇಲ್ಲದಿದ್ದರೂ ಕೂಡ ಈ ಜಿಲ್ಲೆಯವರ ಮನಸ್ಸುಗಳಿಗೆ ಸ್ಪಂದಿಸುವಂತಹ ಆ ದೊಡ್ಡ ಗುಣ ಅವರಲ್ಲಿದೆ. ಅವರು ಇವತ್ತು ಬಂದಿದ್ದಾರೆ. ಇದು ತುಂಬ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇಲ್ಲಿ ಮೊಹಮ್ಮದ್ ಅಲಿ ಉಚ್ಚಿಲ್ರವರು ಅವರಿರುವುದು ಅಬುದಾಬಿಯಲ್ಲಿ. ಆದರೆ ಇಲ್ಲಿನ ಬ್ಯಾರಿಗಳ ಬಗ್ಗೆ ನಾನು ಹೇಳೋದಿದ್ರೆ, ಇವತ್ತು ಮುಸ್ಲಿಂ ಸಮಾಜದ ಬಗ್ಗೆ ಬ್ಯಾರಿ ಚಿಂತಕರಿಗಿರುವಂತಹ, ಬ್ಯಾರಿ ಬರಹಗಾರರಿಗಿರುವಂತಹ ಆ ಒಂದು ಇದು ದೂರದೃಷ್ಟಿ ಅಥವಾ ಆ ಒಂದು ಸ್ಪಂದನಶೀಲ ಗುಣ ಬಹುತೇಕ ನಮ್ಮ ನಾಯಕರು ಅಂತ ಹೇಳುವವರಲ್ಲಿ ಕಂಡು ಬರುವುದಿಲ್ಲ ಎನ್ನುವ ವಿಷಾದ ನನಗಿದೆ. ನಾನು ಒಬ್ಬ ರಾಜಕಾರಣಿಯಾಗಿ ಹೇಳ್ತಾ ಇದ್ದೇನೆ, ಖಂಡಿತವಾಗಿಯೂ ನನ್ನವರನ್ನು ನಾನು ಮರೆತರೆ ನಾನು ಮನುಷ್ಯನಾಗುವುದಿಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ. ಆದ್ದರಿಂದ ಬಸೀರುದ್ದೀನ್ರವರ ಕವನದ ಬಗ್ಗೆ ಹೇಳಬೇಕಿದ್ರೆ, ಬಹುಶಃ ನಮ್ಮ ಯುಟಿ ಖಾದರ್ನವರು ಪ್ರತಿ ಸಭೆಯಲ್ಲೂ ಅವರ ಆ ಹೆಣ್ಣನ್ನು ಗುರುತಿಸಿಕೊಂಡು, ಹೆಣ್ಣು ಮತ್ತು ಮಣ್ಣು ಹೇಗೆ ಅದೇ ರೀತಿ ನಿನಗೆ ಹಿಡಿದು ನಿನ್ನನ್ನು ಕೊಲ್ಲುವಂತಹ ಸ್ಥಿತಿ, ಅಂದರೆ ಭ್ರೂಣ ಹತ್ಯೆಯನ್ನು, ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ಅವರು ಬರೆದಿರುವಂಥ ಒಂದು ಮಾರ್ಮಿಕ ಕವನವನ್ನು ಪ್ರತಿ ಸಾರಿಯೂ ಹೇಳ್ತಾ ಇದ್ದಾರೆ. ಇಂತಹ ಒಬ್ಬ ಕವಿಯನ್ನು ಈ ಬ್ಯಾರಿ ಸಮಾಜ ಯಾಕೆ ಇಷ್ಟೊಂದು ಅವಗಣನೆಗೊಳಪಡಿಸ್ತಿದೆ ಅಂತ ಹೇಳುವ ದುಃಖ ನನಗಿದೆ. ಇದು ಸರಿಯಲ್ಲ. ಅದೇ ರೀತಿ ಅಫ್ಜಮಲಾರ್ ಅವರು ಕೂಡ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಅರ್ಹರ ಅಂತ ಹೇಳಿದ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ರಾಜ್ಯೋತ್ಸವ ಪ್ರಶಸ್ತಿ ಬರೆದಿದ್ರು, ರಾಷ್ಟ್ರದ ಪ್ರಶಸ್ತಿ ಬರೆದಿದ್ರು. ಬ್ಯಾರಿ ದೆಸೆಯಲ್ಲಿ ಅದು ಅಫ್ಜಮಲಾರ್ಗೆ ಸಿಗಬೇಕು ಎನ್ನುವ ವಾದ ನನಗಿದೆ. ನಾನು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನನ್ನ ಒಡನಾಡಿಯಾಗಿದ್ದ ಇಸ್ಮತ್ ಪಜೀರ್ ಅವರಿದ್ದಾರೆ, ಬಹಳ ಚೂಪಾದ ಬರಹಗಾರರು. ಅವರ ಅಕ್ಷರ ಅದು ಬಹುಶಃ ಕೆಲವೊಮ್ಮೆ ಕತ್ತಿಯಂತೆ ತಿಳಿಯದಿದ್ದರೂ ಕೂಡ ಅವರ ಮನಸ್ಸು ಏನು ಅಂತ ನಾನು ಬಲ್ಲೆ. ಆದರೆ ಇಂತಹ ಬರಹಗಾರರು ಅಸಿರುದ್ದೀನ್ ಕೂಡ ಬರೀತಾರೆ, ಬರೆಯುವಲ್ಲಿ ಅದೇ ರೀತಿ ನೋಡಿ ಪ್ರತಿಭಾವಂತರು ಇಲ್ಲಿದ್ದಾರೆ. ನಮ್ಮ ಹೊಸಕುರುಳಿನ ಆಸಿಫು, ಅದೇ ರೀತಿ ನಮ್ಮ ಕಲ್ಕಟ್ಟ ಆರಿಫ್ ಕಲ್ಕಟ್ಟ, ಹೀಗೆ ಪ್ರತಿಯೊಬ್ಬ ಬರಹಗಾರರ ಬಗ್ಗೆ ಹೇಳೋದಿದ್ರೆ ನಮ್ಮ ಬಶೀರ್ ಕಲ್ಕಟ್ಟ ಅಂತೂ ಅವರು ಪತ್ರಿಕಾ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಯಾರಿಂದಲೂ ನಂಬಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಸಿಂಪಲ್ ಅವರು. ಆದರೆ 3 ಪತ್ರಿಕೆಗಳಲ್ಲಿ ಅವರು ಬರೀತಾರೆ, ಒಂದಲ್ಲ ಎರಡಲ್ಲ ಮೂರಲ್ಲ. ಸಂಯುಕ್ತ ಕರ್ನಾಟಕದಲ್ಲೂ ಬರೀತಾರೆ, ಜಯಕಿರಣದಲ್ಲೂ ಬರೀತಾರೆ, ವಾರ್ತಾಭಾರತಿಯಲ್ಲೂ ಇದ್ದಾರೆ ಅವರು. ಹೀಗೆ ಇಂತಹ ಪ್ರತಿಭಾಶಾಲಿಗಳಿರುವಂತಹ ಮೇಲ್ತನೆ ನಮಗೆ ಮೇಲ್ಪಂಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇವತ್ತು ಸನ್ಮಾನ್ಯ ಬಶೀರ್ ಅಹ್ಮದ್ ಕಿನ್ಯಾರವರ ಈ ಕವನ ಸಂಕಲನ, ನಾನು ಕವಿಯಲ್ಲ, ಹಾಡುಗಾರ. ನೀವು ಹಾಡುಗಾರರೂ ಹೌದು, ನೀವು ಬರಹಗಾರರೂ ಹೌದು. ನೀವು ಅಷ್ಟೇ ಎದೆ ತಟ್ಟುವ, ಮನ ಮುಟ್ಟುವ ಕವನಗಳನ್ನು ಜನರ ಬಳಿಗೆ ಕೊಂಡೊಯ್ಯಬಲ್ಲ ಹಾಡುಗಾರ, ಕವಿಗಾರ ಹೌದು ಅಂತ ಹೇಳಿಕೊಳ್ಳುತ್ತಾ ಸರ್ವಶಕ್ತನಾದ ಅಲ್ಲಾಹನ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟಿಸುತ್ತಿದ್ದೇನೆ ಎಂದು ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಶುಭಕಾಮನೆಗಳು. ಸಂಪ್ರದಾಯದ ಕೃತಿಯ ಬಗ್ಗೆ ಪರಿಚಯ ಮಾಡುವಂಥದ್ದು, ಈ ಒಂದು ಜವಾಬ್ದಾರಿಯನ್ನು ನಮ್ಮ ಸಂಘದ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಆಗಿರುವಂತಹ ಇಸ್ಮಾಯಿಲ್ ಸರ್ ಅವರು ಈ ಕೃತಿಯನ್ನು ಪರಿಚಯ ಮಾಡಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನನ್ನ ಪಾಲಿಗೆ ಬದಗಿ ಬಂದಂತಹ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಕೇವಲ ಪುಸ್ತಕದ ಪರಿಚಯ ಮಾತ್ರ ಹೊರತು ಅದರ ಆಳಕ್ಕೆ ಇಳಿದು ಆ ಕೃತಿಯನ್ನು ವಿಮರ್ಶೆ ಮಾಡುವಂತಹ ಜವಾಬ್ದಾರಿಗೆ ನಾನು ಹೋಗುವುದಿಲ್ಲ. ಸೀಮಿತ ಅವಧಿಯಲ್ಲಿ ನನ್ನ ಕೈಗೆ ಬಂದಂತಹ ಆ ಪುಸ್ತಕದ ಬಗ್ಗೆ ಪರಿಚಯಿಸುತ್ತಾ ಒಂದೆರಡು ಅನಿಸಿಕೆಗಳನ್ನು ಹೇಳಿ ನಾನು ವಿರಮಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಮೊಹಮ್ಮದ್ ಉಚ್ಚಿಲ್ ಸರ್ ಅವರೇ, ಆಲಿಕುಂಜಿಪಾರೆ, ಫರೂಕ್ ಉಳ್ಳಾಳ್, ನಜೀರ್ ಉಳ್ಳಾಳ್, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಶೀರ್ ಅಹ್ಮದ್ ಕಿನ್ಯಾ, ಎ ಕೆ ಕುಕ್ಕಿಲ ಸರ್, ವಸಂತ,
ಸರ್ ಹಾಗೂ ಆಶಿರುದ್ದೀನ್ ಹಮ್ಜಾ ಹಾಗೂ ನನ್ನ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಘನತೆ ಬೆತ್ತಂತಹ ವ್ಯಕ್ತಿತ್ವ ಹೊಂದಿದಂತಹ ನನ್ನ ಸಹೃದಯ ಬಂಧುಗಳೇ, ನಾನೊಬ್ಬ ಕವಿಯಲ್ಲ, ಹಾಡುಗಾರ. ಈ ಒಂದು ಶೀರ್ಷಿಕೆಯನ್ನು ಬಶೀರ್ ಯಾಕೆ ಕೊಟ್ಟರು ಅನ್ನುವಂತಹದ್ದರ ಕುರಿತು ನನ್ನಲ್ಲೇ ಒಂದು ಜಿಜ್ಞಾಸೆ ಉಂಟಾದಾಗ ಇನ್ನೂ ನನಗೆ ಅದಕ್ಕೆ ಉತ್ತರ ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ. ಬಶೀರ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೇಳಿದೆ, ಯಾಕೆ ನೀವು ಹಾಗೆ ಬರೆದಿದ್ದೀರಿ ಅಂತ ಕೇಳಿ, ಶೀರ್ಷಿಕೆ ಕೊಟ್ಟಿದ್ದೀರಿ ಅಂತ. ಅವರು ಹೇಳಿದರು, ದೊಡ್ಡ ಎಕ್ಸ್ಪೆಕ್ಟೇಷನ್, ಒಂದು ನಿರೀಕ್ಷೆ ಇತ್ಯಾದಿಗಳು ಇಟ್ಕೊಳ್ಬೇಡ. ಯಾವುದರ ಬಗ್ಗೆ ಕೇಳಿದೆ? ಅಲ್ಲ, ನಾನು ಕವಿಯಲ್ಲ, ನಾನು ಹಾಡುಗಾರ ಅಂತ ಹೇಳಿ. ಇಲ್ಲಿ ನನಗೆ ನೆನಪಿಗೆ ಬರುವಂತಹದ್ದು, ವರಕವಿ ಬೇಂದ್ರೆಯವರು ಕನ್ನಡದ ಒಂದು ಸಂದರ್ಭದಲ್ಲಿ ಸಖಿ ಗೀತದಲ್ಲಿ ಹೇಳ್ತಾರೆ, ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ರಸವಾಗಿ ಹೊಸವಾಗಿ ಹರಿಯುತ್ತಿದೆ ಅಂತ. ನನ್ನ ಮನಸ್ಸು ತಟ್ಟನೆ ಓಡಿದ್ದ ಅಲ್ಲಿಗೆ. ಆ ಕೃತಿಯ ಒಳಹೊಕ್ಕು ನೋಡಿದಾಗ ನನಗೆ ಕಂಡದ್ದು, ಎಲ್ಲ ಅವರ ಬದುಕಿನ ಮಜಲುಗಳಿಗೂ ಕೂಡ ಅವರು ಪ್ರವೇಶಿಸಿ ಅದನ್ನು ಕೃತಿಯಾಗಿಸಿದ ಕವಿ ಆದ ಹೊರತು ಅದನ್ನು ನಾನು ಸಾರ್ವಜನಿಕರ ಸಮ್ಮುಖದಲ್ಲಿ ಹಾಡುಗಾರನಾಗಿ ಹಾಡ್ತೇನೆ ಅಂತ ಹೇಳಿ. ನಾನು ಚಿಕ್ಕಂದಲ್ಲಿ ಕಂಡಂತಹದ್ದು ಬಶೀರ್ ಒಬ್ಬ ಕವಿ ಅಂತ ಹೇಳಿ. ಆದರೆ ನಾನು ಮೇಲ್ತನೆಯೊಂದಿಗೆ ಅದರ ಒಡನಾಟದಲ್ಲಿ ಸೇರಿದಾಗ ಅವರು ಹಾಡುಗಾರ ಅಂತ ನಾನು ತಿಳ್ಕೊಂಡದ್ದು. ಈಗ ಅವರು ಕವಿ ಅನ್ನುವಂತಹ ಪರಿಚಯವು ಕೂಡ ನನಗೆ ಆಯಿತು. ನೇರವಾಗಿ ವಿಷಯಕ್ಕೆ ಬರ್ತಾ, ಕೃತಿಯ ಹೆಸರು ಕವಿಯಲ್ಲ, ನಾನೊಬ್ಬ ಹಾಡುಗಾರ. ಇದರ ಪ್ರಕಾಶಕರು ನಮ್ಮ ಮೇಲ್ತೆನೆ. ಅರ್ಥಪೂರ್ಣವಾದ ಮುಖಪುಟ ವಿನ್ಯಾಸ ಇದೆ. ಮುನ್ನುಡಿ ಬರೆದಂತಹವರು ಖ್ಯಾತ ಕವಿ ಕಥೆಗಾರ ಬಶೀರ್ BM ಸರ್ ಅವರು. ಸಂದರ್ಭೋಚಿತ ಬೆನ್ನುಡಿ ಬರೆದವರು ನಮ್ಮ ಸ್ನೇಹಿತ, ಬ್ಯಾರಿ ಹಾಗೂ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಜನಪ್ರಿಯ ಕಥೆಗಾರ, ಇವತ್ತಿನ ಈ ಕಾರ್ಯಕ್ರಮದ ಒಬ್ಬ ರೂವಾರಿಯೂ ಕೂಡ ಹಮ್ಜಾ ಮಲಾರ್. ಕವಿ ಬಶೀರ್ ಕಿನ್ಯ ಹೇಳಿಕೊಳ್ಳುವಂತೆ ಅವರು ಕಂಡ ಪ್ರಥಮ ಸಾಹಿತ್ಯಾಸಕ್ತ ಅಂತ ಹೇಳಿದರೆ ಮರ್ಹೂಮ್ ಅವರ ಅಪ್ಪ PK ಅಬ್ದುಲ್ ರಹಮಾನ್ ಹಾಜಿ ಅವರಿಗೆ. ಈ ಮುನ್ನುಡಿ ಆದ ನಂತರ ಪುಸ್ತಕದಲ್ಲಿ ಅವರು ಹೇಳ್ತಾರೆ, ನನ್ನ ಅಪ್ಪ ಆರಂಭಿಕವಾಗಿ ಅಥವಾ ನನ್ನ ಪ್ರಪ್ರಥಮವಾಗಿ ನಾನು ಕಂಡುಕೊಂಡಂತಹ ಒಬ್ಬ ಸಾಹಿತ್ಯಾಸಕ್ತ ಅಂತ. ಸರಿ, ಅದನ್ನು ನೆನೆಯಲೇಬೇಕು. ನಮಗೆ ಎಲ್ಲವೂ ಆಗಿರುವಂತಹ ಅಪ್ಪ ಅಮ್ಮಂದಿರನ್ನು ಅವರು ಇಲ್ಲಿ ನೆನೆದಂತಹದ್ದು ಕೂಡ ಬಹಳ ಪ್ರಸ್ತುತ ಆಗ್ತದೆ. ಜೊತೆಗೆ ಸುಮಾರು 80 ಪುಟಗಳ ಪುಸ್ತಕ, ಕೊನೆಗೆ ಕೆಲವಾರು ಚುಟುಕುಗಳು ಕೂಡ ಅದರಲ್ಲಿವೆ. ಈ ಕೃತಿ ನನಗೆ ಯಾಕೆ ಮುಖ್ಯ ಆಯಿತು ಅಥವಾ ನಮಗೆ ಯಾಕೆ ಮುಖ್ಯ ಆಗ್ತದೆ ಅನ್ನೋದರ ಬಗ್ಗೆ ಒಂದು 2-3 ಕವನಗಳ ಬಗ್ಗೆ ಮಾತ್ರ ನಾನು ನನ್ನ ಅನಿಸಿಕೆಗಳನ್ನು ಹೇಳಿ ನಾನು ಮಾತಿನಿಂದ ವಿರಮಿಸ್ತಾ ಇರ್ತೇನೆ. BM ಬಶೀರ್ ಅವರ ಮುನ್ನುಡಿಯಲ್ಲಿ ಹೇಳಿಕೊಂಡ ಹಾಗೆ ಕನ್ನಡ ಮತ್ತು ಬ್ಯಾರಿ ಭಾಷೆಯ ನಡುವಿನ ಬೆಸುಗೆಯಂತೆ ಈ ಕೃತಿ ಮೂಡಿಬಂದಿದೆ ಅನ್ನುವಂತಹದ್ದು ಖಂಡಿತವಾಗಿಯೂ ಕೂಡ, ನಿಜವಾಗಿಯೂ ಕೂಡ. ಗಾಳ ಅನ್ನುವಂತಹ ಒಂದು ಕವನದಲ್ಲಿ ಒಂದು ಮಾತು ಬರ್ತದೆ, ಬೇರಿಲ್ಲದ ಮರದಡಿ ನೆರಳಿಗಾಗಿ ಹಾತೊರೆಯುವ ಅನ್ನುವಂತಹ ಮಾತು. ಇಲ್ಲಿ ಕವಿಯ ಆತಂಕ, ಅಭದ್ರತೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಕವನದಲ್ಲಿ ಇಳಿಸಿ ಬಿಡು ಜೋಳಿಗೆ ಅಂತ ಹೇಳಿ, ಅಲ್ಲಿ ಪ್ರಸಕ್ತ ನಮ್ಮ ಈಗಿನ ರಾಜಕಾರಣದ ಚಿತ್ರಣವನ್ನು ಅವರು ಮನಮುಟ್ಟುವ ಹಾಗೆ ತಿಳಿಸ್ತಾರೆ. ಹೌದು, ಒಟ್ಟಿನಲ್ಲಿ ಅದರ ಒಳಗೆ ಇರುವಂತಹದ್ದು ಓಟಿನಾಟದ ರಾಜಕೀಯ, ಓಟಿನ ಆಟದ ಅಥವಾ ಓಟು ರಾಜಕಾರಣ ಅನ್ನುವಂತಹದ್ದನ್ನು ನಮಗೆ ಇಲ್ಲಿ ಹೇಳಬಹುದು. ದಿನೇ ದಿನೇ ಪ್ರಜಾಪ್ರಭುತ್ವ ಮಾದರಿ ಇವತ್ತು ಕುಸಿತ ನಮ್ಮ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಅಸಹಾಯಕ ಸ್ಥಿತಿಗೆ ಬಂದು ಮುಟ್ತಾನೆ. ಮತ್ತೊಂದೆಡೆ ಮೆರೀತಾ ಇರುವಂತಹ ಸುಳ್ಳು ಪುಳ್ಳು ರಾಜಕಾರಣವನ್ನು ಮಾಡ್ತಾ ಮೆರೆಯುವವರು ಮೆರೀತಾ ಇರ್ತಾರೆ. ಇದರ ಮಧ್ಯೆ ತೊಳಲಾಡ್ತಾನೆ ಒಬ್ಬ ಜನಸಾಮಾನ್ಯ ತನ್ನ ಬದುಕಿನ ಗೇಯತೆಗಾಗಿ ಹರಸಾಹಸ ಪಡಲಿಕ್ಕೆ. ಇನ್ನೊಂದು ಕವನ ಅವರು ಹೇಳ್ತಾರೆ ಒಂದು ಕಡೆ, ಅತಿಯಾಸೆ ಇಲ್ಲದ ಇತಿಹಾಸ ತಿಳಿಯದ ಗತಕಾಲ ರೂಪಿಸಿದ ಚಿತ್ರಗಾರ ಅಂತ ಹೇಳಿ. ಅದು ಕವಿಯಲ್ಲ, ನಾನೊಬ್ಬ ಹಾಡುಗಾರ ಅಂತ ಹೇಳಿ. ಅದು ಪೂರ್ಣವಾಗಿ ಏನಾಗಿದೆ ಅಂತ ಹೇಳಿದರೆ ಬಹಳಷ್ಟು ಅರ್ಥಪೂರ್ಣ, ನಮ್ಮೆಲ್ಲರನ್ನು ಚಿಂತನೆಯತ್ತ ಕೊಂಡೊಯ್ಯುವಂತಹ ಒಂದು ಕವನ. ಅದನ್ನೇ ಬಹುಶಃ ಅವರು ಈ ಕವನ ಸಂಕಲನಕ್ಕೆ ಶೀರ್ಷಿಕೆಯಾಗಿ ಕೊಟ್ಟಿರಬೇಕು ಅಂತ ನನಗೆ ಅನಿಸ್ತಾ ಇದೆ.
ಅಪೂರ್ಣ ಕವನ ಅನ್ನುವಂಥಲ್ಲಿ ಒಂದು ಮಾತು ಬರ್ತದೆ, ನಿನ್ನೆಯಂತಲ್ಲ ಸುಳ್ಳಿನ ಮೇಲೊಂದು ಸುಳ್ಳನ್ನು. ಹೌದು, ಇದು ನಿಜವಾಗಿಯೂ ಕೂಡ ಪ್ರಸಕ್ತ ರಾಜಕೀಯದ ರಾಜಕಾರಣದ ವಿಡಂಬನೆ ಅನ್ನುವಂತಹದ್ದು ನಮಗೆ ಓದುವಾಗಲೇ ಗೊತ್ತಾಗ್ತದೆ. ಮತ್ತೊಂದು ಕಡೆ 27ನೇ ಪುಟದಲ್ಲಿ ಬರುವಂತಹ ಕಮ್ಮಟ ಅನ್ನುವಂತಹ ಒಂದು ಕವನ ಕೇವಲ ಅವರು ಒಂದು ವಸ್ತು ನಿಷ್ಠತೆಗೆ ಅಥವಾ ವಿಷಯಕ್ಕೆ ಮಾತ್ರ ಅಲ್ಲ, ಅದರ ಲಯಬದ್ಧತೆಯ ಹಾಡಿಗೂ ಕೂಡ ಒತ್ತು ಕೊಟ್ಟಿದ್ದಾರೆ ಅನ್ನುವಂತಹದ್ದು. ಪುಂಗಿ ಊದುವ ಹಂಗು ಯಾತಕ್ಕೆ, ಅಂಗಿ ಕಳಚುವ ದೇಹವೇ ಜಂಬ ಕರಗಿಸಿ ಕೊಬ್ಬು ಜಾರಿಸಿ ಮನವ ಎಬ್ಬಿಸು ಮೌಢ್ಯವೇ ಅಂತ ಹೇಳಿಕೊಂಡು, ಕನಸು ಕಟ್ಟಲು ನಿನ್ನದೇನಿದೆ ಯಾರ ಮಣ್ಣಲಿ ಮತ್ಸರ, ಜಗವು ಬೆಳಗುತ್ತಾ ಮತ್ತೆ ಬಾಡುತ್ತಾ ಮಾಯವಾಗುವ ಚಪ್ಪರ. ಹೀಗೆ ಆ ಕವನ ಬಹಳಷ್ಟು ಇಷ್ಟ ಆಗ್ತದೆ ನನಗೆ ಅದನ್ನು ಓದಿಕೊಂಡು ಹೋಗುವಾಗ. ಇನ್ನೊಂದು ಕವನ ನಿನ್ನೆಯಂತೆಯೇ ನಾಳೆ ಎಂದರೆ ಇಂದು ಯಾತಕ್ಕೆ ಕಮ್ಮಟ. ಬಹುಶಃ ಕವಿ ಮನಸ್ಸು ಇದರ ಆಳಕ್ಕೆ ಇಳಿದಾಗ ನಮಗೆ ಒಂದಷ್ಟು ವಿಷಯಗಳ ಬಗ್ಗೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿಕೊಂಡು, ಮರಣ ನೋಡಿ ಮತ್ತೊಂದು ಮುಖ, ಬದುಕಿನ ಪಯಣದ ಕೊನೆಯ ಹಂತ. ಆ ಮರಣಕ್ಕೂ ಮತ್ತು ಆಧ್ಯಾತ್ಮಿಕತೆಗೂ ಕೂಡ ಸಂಬಂಧವನ್ನು ಜೋಡಿಸಿಕೊಂಡವರು ಹೇಳ್ತಾರೆ, ಇಲ್ಲ ಖಂಡಿತ ಹೆದರಲಾರೆನು, ಇಲ್ಲ ಖಂಡಿತ ಹೆದರಲಾರೆನು, ಬೆದರಿಕೆಗೆ ನಾನು ಅಂಜೇನು, ಬೆದರಿಕೆಗೆ ನಾನು ಅಂಜೇನು. ನನ್ನದೇನಿದೆ ನಿನ್ನದೇನಿದೆ ಒಡೆಯನವ ಪರಮಾತ್ಮನು ಅಂತ ಹೇಳಿಕೊಂಡು, ಅಂದರೆ ನಾನು ಹೇಳ್ತಾ ಬಂದದ್ದು ಅವರು ಎಲ್ಲ ನಾನು ಮಜಲುಗಳು ಅಂತ ಹೇಳಿದ್ದಾರೆ ಎಲ್ಲ ಅಂಶಗಳನ್ನು ಕೂಡ ಇಟ್ಕೊಂಡು ಅವರು ಹೇಳ್ತಾರೆ, ನಾನು ಕವಿಯಲ್ಲ ನಾನೊಬ್ಬ ಹಾಡುಗಾರ ಅಂತ ಹೇಳಿ. ಕವಿ ಮತ್ತು ಹಾಡುಗಾರ ಬಹುಶಃ ಅದು ವಿವಿಧ ಸ್ತರಗಳು. ಕವಿ ಹೇಳಿದರೆ ಕವಿತೆಯನ್ನು ರಚಿಸ್ತಾನೆ, ರವಿ ಕಾಣದ್ದನ್ನು ಕವಿ ಕಂಡ, ಆ ಒಳಹೊಕ್ಕು ಆ ಚಿಕಿತ್ಸಕ ದೃಷ್ಟಿಯಿಂದ ನೋಡುವಂತಹದ್ದು, ಮತ್ತದನ್ನು ಮತ್ತೆ ಹಾಡಿಗೆ ಬರೆಸಿ ಕವಿಯಾಗುವಾಗ ಆ ಎರಡೂ ಗುಣಗಳು ಸಮ್ಮಿಳಿಸಿಕೊಂಡು ಬಶೀರ್ ನಮಗೆ ಇಲ್ಲಿ ಒಬ್ಬ ಕವಿಯಾಗಿ ಒಬ್ಬ ಹಾಡುಗಾರನಾಗಿ ಬಹಳ ಮುಖ್ಯ ಆಗ್ತಾರೆ ಅಂತ ಹೇಳುವಂತಹದ್ದು. ಬಹಳ ಮನಸ್ಸನ್ನು ತಟ್ಟುವಂತಹ ಇನ್ನೊಂದು ಕವನವನ್ನು ಹೇಳಿ ನಾನು ನನ್ನ ಈ ಒಂದು ಕರ್ತವ್ಯದಿಂದ ವಿರಮಿಸ್ತೇನೆ. ಪ್ಯಾಲೆಸ್ತೀನ್, ಹೌದು, ಇತ್ತೀಚೆಗೆ ಬಹಳಷ್ಟು ಸುದ್ದಿ ಮಾಡಿದ್ದು, ಎಲ್ಲರ ಮನವನ್ನು ಕಲಕುವ, ಮನವನ್ನು ನೋಯಿಸುವಂತಹ ಒಂದು ಟೈಟಲ್. ಇದು ನಾನು ಯಾಕೆ ಇಲ್ಲಿ ಹೇಳ್ತೇನೆ ಅಂತ ಹೇಳಿದರೆ, ಬಶೀರ್ ಕಿನ್ನೆ ಅವರು, ನಾನು ಹೇಳಿದೆ ಸರ್ವವನ್ನು ರವಿ ಕಾಣದ್ದನ್ನು ಕವಿ ಕಂಡ, ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಮನಸ್ಸು ಒಂದು ಕಡೆ ಅಲ್ಲ, ಕೇವಲ ವಾರ್ತಾಭಾರತಿ ಪತ್ರಿಕೆ ಆಫೀಸಿನೊಳಗೆ ಮಾತ್ರ ಅಲ್ಲ, ಅಥವಾ ಆ ಕಾರ್ಯಕ್ರಮವನ್ನು ನಿರೂಪಿಸುವಂಥದ್ದು ವರದಿ ಮಾಡುವಂಥದ್ದು ಮಾತ್ರ ಅಲ್ಲ, ಅವರು ಹೇಗೆ ತನ್ನ ಕಣ್ಣನ್ನು ಮೈಯನ್ನು ಕಿವಿಯನ್ನೆಲ್ಲ ಅಗಲಿಸಿಕೊಂಡು ಸರ್ವವ್ಯಾಪಿ ವಿಚಾರವಂತರಾಗಿದ್ದಾರೆ ಅಂತ ಹೇಳಿದರೆ, ಪ್ಯಾಲೆಸ್ತೀನ್ ಕವನ ಅಲ್ಲೂ ಹೋಗಿದ್ದಾರೆ ಅವರು. ಹಿಟ್ಲರನ ಝೇಂಕಾರಕ್ಕೆ ಕಣ್ಣೆದುರೇ ಬಲಿ ಮೃಗಗಳಂತೆ ರುಂಡಗಳು ಬೇರ್ಪಟ್ಟಿದ್ದುವು, ಕಾರಣ ತಿಳಿಯುವ ಮುನ್ನ ಕಂದಮ್ಮಗಳು ಸುಟ್ಟು ಮರದ ಕೊರಡಿನಂತಾಗಿದ್ದವು, ಅಳಿದುಳಿದ ಅರ್ಧ ಶವಗಳು ಚಿತೆಗಳಿಂದ ಬೂದಿ ಕೊಡವಿ ಆಸರೆ ಹುಡುಕುತ್ತಾ ಕೈ ಮುಗಿದು ಬಂದು ಇಳಿದಿದ್ದವು ಸೂರಿಗಾಗಿ, ಕೈ ಮುಗಿದು ಬಂದು ಇಳಿದಿದ್ದವು ಸೂರಿಗಾಗಿ ತುಂಡು ರೊಟ್ಟಿಗಾಗಿ, ಸೂರಿಗಾಗಿ ತುಂಡು ರೊಟ್ಟಿಗಾಗಿ ಕಣ್ಣೀರು ಹರಿಸಿದ್ದವು. ಹಸ್ತವ ಚಾಚಿದ ಬಡಪಾಯಿಗಳು ನೆಲೆ ನೀಡಿ ಎದೆಗೆ ಅಪ್ಪಿಕೊಂಡರು, ಹಸ್ತವ ಚಾಚಿದ ಬಡಪಾಯಿಗಳು ನೆಲೆ ನೀಡಿ ಎದೆಗೆ ಅಪ್ಪಿಕೊಂಡರು, ನೋವ ಬೇಗುದಿಗೆ ಕರಗದವರುಂಟೆ, ಕಲಿತ ಪಾಠಕ್ಕೆ ಜೀವ ತುಂಬಿದವರನ್ನೇ, ಕಲಿತ ಪಾಠಕ್ಕೆ ಜೀವ ತುಂಬಿದವರನ್ನೇ ಹೊರದಬ್ಬಿದವರ ಹಿನ್ನೆಲೆಗೆ. ನೋಡಿ, ಬಹಳ ಎಂಡ್ ಆಗ್ತದೆ, ಖುಷಿ ಬಹಳ ಮಾರ್ಮಿಕವಾಗಿ ಎಂಡ್ ಆಗ್ತದೆ. ಕಲಿತ ಪಾಠಕ್ಕೆ ಜೀವ ತುಂಬಿದವರನ್ನೇ ಹೊರದಬ್ಬಿದವರ ಹಿನ್ನೆಲೆಗೆ ನಾ ಹೇಗೆ ಬಳಿಯಲಿ ಬಣ್ಣವ, ನಾ ಹೇಗೆ ಬಳಿಯಲಿ ಬಣ್ಣವ ಅಂತ ಹೇಳಿ. ಇದು ಕವಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಬಶೀರ್ ಅವರಿಗೆ ಹೇಳ್ತಾ, ನೀವು ಹಾಡುಗಾರ ಅಂತ ಮಾತ್ರ ಹೇಳಬೇಡಿ, ಕವಿ ಎಲ್ಲ ಹೇಳಬೇಡಿ, ನೀವು ಕವಿಯೂ ಹೌದು ಹಾಡುಗಾರನು ಹೌದು ಅಂತ ಹೇಳಿ. ಸಮಯದ ಅಭಾವ ಇದೆ,
ಅಂತೂ ಈ ಕೃತಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪೂರ್ತಿಯಾಗಿ ನನಗೆ ಎಲ್ಲ ಕವನಗಳನ್ನು ನೋಡಲಿಕ್ಕೆ ಆಗಲಿಲ್ಲ. ನನ್ನ ಮನಸ್ಸನ್ನು ಎಚ್ಚರಿಸಿದ, ನನ್ನ ಮನಸ್ಸನ್ನು ತಟ್ಟಿದಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕೃತಜ್ಞತೆಗಳು. ಇಸ್ಮಾಯಿಲ್ ಸರ್ ಅವರು ಉತ್ತಮವಾಗಿ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಪರಿಚಯಿಸಿದ ಬಳಿಕ ನಾವೊಂದು ಆ ಕೃತಿಯನ್ನು ಓದಲೇಬೇಕಾಗಿದೆ. ಈ ಕೃತಿಯ ಬೆಲೆ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ, ಮೌಲ್ಯ ಅಂತ ಹೇಳ್ತೇನೆ. 100 ರೂಪಾಯಿ ಆಗಿದೆ. ಹಾಗಾಗಿ ಇಲ್ಲಿ ಬಂದವರು ಎಲ್ಲರೂ ಕೂಡ ಅದನ್ನು ಖರೀದಿಸಬೇಕು. ಅದನ್ನು 100 ರೂಪಾಯಿ ಕೊಟ್ಟೇ ಖರೀದಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇಲ್ಲ. 1 ರೂಪಾಯಿ ಕೊಟ್ಟು ಖರೀದಿಸಿದರೂ ಓಕೆ. ಯಾಕೆಂದರೆ ಆರಂಭದಲ್ಲಿ ನಾನು ಹೇಳಿದಾಗೆ ಅದನ್ನು ನಾನು ಬೆಲೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಮೌಲ್ಯ ಆಗಿದೆ. ಉಚಿತಕ್ಕಿಂತಲೂ ಕೂಡ ನಾವೊಂದು ಆ ಕೃತಿಯನ್ನು ಪಡ್ಕೊಂಡು ಬಶೀರ್ ಅಹಮದ್ ಕಿನ್ಯ ಅವರಿಗೆ ಪ್ರೋತ್ಸಾಹಿಸಬೇಕಾಗಿದೆ. ಇನ್ನು ಮುಂದಕ್ಕೆ ನಮ್ಮ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಮೊಹಮ್ಮದ್ ಅಲಿ ಉಚ್ಚಿಲ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದಿನ್ನು ನಮ್ಮ ಸೊತ್ತಾಗಿದೆ. ನಾವು ಅದನ್ನು ಹೇಗೆ ಬೇಕಾದರೂ ಕೂಡ ವಿಮರ್ಶಿಸ್ಬೋದು, ಟೀಕಿಸ್ಬೋದು, ಅದರ ಬಗ್ಗೆ ಪರವಿರೋಧ ವ್ಯಕ್ತಪಡಿಸ್ಬೋದು. ಅದಕ್ಕಿಂತಲೂ ಮುಂಚಿತವಾಗಿ ಈ ಕೃತಿಯನ್ನು ಬಿಡುಗಡೆಗೊಳಿಸಿದ ಬಳಿಕ ನಾವೇನು ಮಾಡಬೇಕು ಅಂತ ತಿಳ್ಕೊಂಡು, ಸಾಮಾನ್ಯವಾಗಿ ಎಲ್ಲ ಲೇಖಕರು, ಕವಿಗಳು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡ್ತಾರೆ. ಅದರ ಬಳಿಕ 1, 2 ಅಥವಾ 10, 15 ಪುಸ್ತಕ ಖಾಲಿ ಆದರೆ ಅದೇ ದೊಡ್ಡದು ಅಂತ ಹೇಳ್ಬೋದು. ಆದರೆ ಇವತ್ತು ನಮ್ಮ ಈ ಒಂದು ಕೃತಿಯನ್ನು ಬಿಡುಗಡೆಗೊಳಿಸಿದಂತಹ ಮೊಹಮ್ಮದ್ ಅಲಿ ಉಚ್ಚಿಲ್ ಅವರು ನಮ್ಮನ್ನು ಯಾರನ್ನೂ ಕೂಡ ನಿರಾಶೆಗೊಳಿಸಿದೆ. ಪುಸ್ತಕ ಎಲ್ಲರ ಕೈ ಸೇರಬೇಕು ಎಂಬ ನಿಟ್ಟಿನಲ್ಲಿ ಅವರು ಅವರದೇ ಆದ ರೀತಿಯಲ್ಲಿ ಪುಸ್ತಕವನ್ನು ಖರೀದಿಸಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸುವ ವಿಶ್ವಾಸವಿದೆ. ಅವರು ಅದನ್ನು ಹೇಳ್ಬೋದಂತ ನಾನು ಆಶಿಸುತ್ತೇನೆ. ಹಾಗಾಗಿ ನಾನು ಅವರಿಗೆ ಈ ಕೃತಿಯ ಬಗ್ಗೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರಗಳು. ಬಶೀರ್ ಅಹಮದ್ ಕಿನ್ಯ ನನ್ನ ಅತ್ಯಂತ 20-25 ವರ್ಷದ ಪರಿಚಯದ ಒಬ್ಬ ಸಾತ್ವಿಕ ಕವಿ. ನನಗೆ ಮಾತ್ರ ಅವರ ಪರಿಚಯ, ಹೇಗೆಂದರೆ ನಾನು ಮೊದಲೆನಿಸಿದದ್ದು ಅವರನ್ನು ಒಬ್ಬ ಹಾಡುಗಾರ ಅಂತ. ಈಗ ಕವಿಯಲ್ಲ, ನಾನೊಬ್ಬ ಹಾಡುಗಾರ ಅಂತ ಒಂದು ಅತ್ಯಂತ ನನಗೆ ಕಾಡ್ತದೆ. ನಮ್ಮ ಸರ್ರವರು, ಇಸ್ಮಾಯಿಲ್ ಮಾಸ್ಟರ್ ಅವರು ಈಗ ಅದರ ಪರಿಚಯವನ್ನು ನೀಡಿದರು. ಅದರ ಸಂವೇದನಾಶೀಲ ಒಂದು ಪದ್ಯವನ್ನು ಪ್ಯಾಲೆಸ್ತೀನ್ನ ಕುರಿತಾಗಿ ಸಹ ಅವರು ಬರೆದಿದ್ದಾರೆ. ಇದರಿಂದಲೇ ಅತ್ಯಂತ ಒಂದು ಕವಿ ಹೃದಯದ ಹಾಡುಗಾರ ಅಂತ ನಾನು ಬಶೀರ್ ಅಹಮದರನ್ನು ವರ್ಣಿಸ್ತೇನೆ. ಯಾಕಂದರೆ ಅವರೊಬ್ಬ ಸಾತ್ವಿಕ ಕವಿ. ಅದೇ ಪ್ರಕಾರ ಇನ್ನು ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ನನ್ನ ಆತ್ಮೀಯ ಮಿತ್ರರು, ಇದರ ಮೇಲ್ತನೆಯ ಗೌರವ ಅಧ್ಯಕ್ಷರು ಆದಂತಹ ಆಲಿಕೊಂಜಿ ಪಾರೆಯವರು, ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಫಾರೂಕ್ ಉಲ್ಲಾರ್ರವರಿದ್ದಾರೆ, ಕೃತಿ ಪರಿಚಯಿಸಿದಂತಹ ಇಸ್ಮಾಯಿಲ್ ಮಾಸ್ತರ್ರವರು, ಲೇಖಕರಾದಂತಹ ಬಶೀರ್ ಅಹಮದ್ ಕಿನ್ಯರವರು, ಮತ್ತು ನಮ್ಮೆಲ್ಲರ ಹಿರಿಯರಾದಂತಹ ಸಾಮಾಜಿಕ ಕಾರ್ಯಕರ್ತ ನಜೀರ್ ಉಲ್ಲಾರ್ರವರು, ಮತ್ತು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸರಳವಾಗಿ 2ನೇ ಸಾಲಿನಲ್ಲಿ ಕುಳಿತು 1ನೇ ಸಾಲಿನ ಒಬ್ಬ ಹಿರಿಯ ಪತ್ರಕರ್ತ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಬ್ದುಲ್ ಖಾದರ್ ಕೊಕ್ಕಿಲ ಸಾಹೇಬರವರು, ಈ ಪ್ರೆಸ್ ಕ್ಲಬ್ಬಿನ, ಉಳ್ಳಾಳ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಶ್ರೀಯುತ ವಸಂತ ಕೊಣಾಜೆ ಅವರು, ಮತ್ತು ಮನ್ಸೂರ್ ಅಹಮದ್ ಸಾಮಿಣ್ಣವರಿದ್ದಾರೆ, ರಿಯಾಜ್ ಬಾಯಿ ಅವರಿದ್ದಾರೆ, ಅದೇ ಪ್ರಕಾರ ಇಬ್ರಾಹಿಂ ಹಾಜಿಯವರು, ಇನ್ನು ಎಲ್ಲದಕ್ಕಿಂತಲೂ ಅತ್ಯಂತ ನಮ್ಮ ಹಲವಾರು ವರ್ಷದಿಂದ ಪರಿಚಿತರಾದಂತಹ ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂತಹ
ಹಮ್ಜಾ ಮಲಾರ್ ಸಾಹೇಬ್ರವರು, ಆರಿಫ್ ಕಾಲ್ಕಟ್ಟ, ಬಶೀರ್ ಕಲ್ಕತ್ತಾ ಮತ್ತು ಇನ್ನಿತರ ಎಲ್ಲ ನಮ್ಮ ಗೆಸ್ಟ್ರವರು, ಅದೇ ಪ್ರಕಾರ ಗಣ್ಯರು ಇಲ್ಲೆಲ್ಲ ಆಸೀನರಾಗಿದ್ದಾರೆ. ಎಲ್ಲರ ಪರಿಚಯ ನನಗಿಲ್ಲದಿದ್ದರೂ ಅವರೆಲ್ಲರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತೇನೆ. ಯಾಕಂದರೆ ಇಂತಹ ಒಂದು ಸಮಾರಂಭದಲ್ಲಿ ಅತ್ಯಂತ ಅಚ್ಚುಕಟ್ಟಾದ ಸಮಾರಂಭ, ಜನರ ಅಲ್ಲ ಮೌಲ್ಯ. ಅದಕ್ಕೆ ನಮ್ಮ ಸರ್ ಅವರು ಹೇಳಿದರು, ಇದು ಮೌಲ್ಯವಿಲ್ಲದ್ದು ಇಂತಹ ಒಂದು ಕವಿಯಲ್ಲ ನಾನು ಹಾಡುಗಾರ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲು ನನಗೆ ಹೆಮ್ಮೆಯಾಗ್ತದೆ. ನನಗೆ ಗೊತ್ತಿಲ್ಲ ನಾನು ಸಹ ಕವಿಯ ಸಾಹಿತ್ಯ ಅಥವಾ ಬರಹಗಾರನ ಯಾವುದೂ ಅಲ್ಲ. ಕೇವಲ ಒಂದು ಉಚ್ಚಿಲ ಶಾಲೆಯಲ್ಲಿ ನಾವು ಮೊದಲಿನಿಂದಲೂ ರಾಮಾಯಣ, ಮಹಾಭಾರತ, ಚಂದಮಾಮ ಇದನ್ನು ಓದಿ ಬೆಳೆದವರು. ಆಮೇಲೆ ತದನಂತರ ನಾವು ಕುವೆಂಪು, ಭೈರಪ್ಪ, ದೇವನೂರು, ಮಹಾದೇವರ ಇಂತಹವರ ಸಾಲಿಗೆ ಸೇರಿದ್ದು. ಹಾಗೆ ಬೆಳೆಯುತ್ತಾ ಹೋದಾಗೆ ಕಾಲೇಜಿನಲ್ಲಿ ನಮಗೆ ಶೇಕ್ಸ್ಪಿಯರ್ ಮತ್ತು ಕೀಟ್ಸ್ನವರ ಇದು ಬಂತು. ಬೆಳೆಯುತ್ತಾ ಬಳುವಾರು ಮೊಹಮ್ಮದ್ ಕುಂಜಿಯವರು, ಆಮೇಲೆ ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರು ಇಂತಹವರ ಸಂಘಟನೆ ನಿಂತು. ಆ ಸಮಯದಲ್ಲೆಲ್ಲ ಬಶೀರ್ ಅಹಮದ್ರಂಥವರು ಎಲೆಮರೆ ಖಾಲಿಯಂತೆ ಅಲ್ಲಿಯೇ. ಯಾಕಂದರೆ ಇಂದಿನ ಕಾಲದಲ್ಲಿ ಸಾಹಿತಿಯಾಗಲಿ ಯಾರೇ ಆಗಲಿ ತಮ್ಮನ್ನು ಪ್ರಮೋಟ್ ಮಾಡದಿದ್ದರೆ ಈ ಜಗತ್ತಿನಲ್ಲಿ ಅದು ಎಂತಹ ಒಂದು ಪ್ರತಿಭೆಯಾದರೂ ಅದಕ್ಕೆ ಒಂದು ಬೆಲೆ ಸಿಕ್ಕುವುದು ಭಾರಿ ಕಮ್ಮಿ ಅಂತ ಇಂದಿನ ಈ ಜಗತ್ತು ಅಂಥದ್ದು. ಅದನ್ನು ಸಹ ಇವರೊಂದು ಕವನದಲ್ಲಿ ನಾನು ಇಸ್ಮಾಯಿಲ್ ಸರ್ ಅವರು ಓದಿದಾಗೆ ನೋಡಿದೆ. ಸಾಧ್ಯವಿಲ್ಲ, ತಮ್ಮನ್ನು ಪ್ರಮೋಟ್ ಮಾಡದಿದ್ದರೆ, ತಮ್ಮ ಒಂದು ಪಬ್ಲಿಸಿಟಿ ಇಲ್ಲದಿದ್ದರೆ, ಸೆಲ್ಫ್ ಪಬ್ಲಿಸಿಟಿ ಅಂತ ಹೇಳ್ತಾರೆ, ಅದನ್ನು ಯಾವುದೇ ವಿಷಯದಲ್ಲೂ ಸಹ ನಮಗೆ ಮೇಲೆ ಬರಲು ಸಾಧ್ಯವಿಲ್ಲ. ನಾನು ಅತ್ಯಂತ ಖೇದದಿಂದ ನಮ್ಮ ಸಾಹಿತ್ಯ ಮಿತ್ರರೆಲ್ಲ ಕೇಳ್ತಾ ಇದ್ದೇನೆ, ಬ್ಯಾರಿ ಸಮುದಾಯದಲ್ಲಿ ನಮ್ಮ ಬಳುವಾರು ಮೊಹಮ್ಮದ್ ಕುಂಜಿ ಮತ್ತು ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರ ಅನಂತರ ಯಾಕೆ ಸಾಹಿತಿಗಳು ಹುಟ್ಟಿ ಬರಲಿಲ್ಲ? ಎಲ್ಲರೂ ಸಾಹಿತಿಗಳು ಹಲವಾರು ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಇಸ್ಮತ್ ಫಜ್ಮೂರ್ ಸಾಹೇಬರು ಅವರಲ್ಲಿದ್ದಾರೆ, ಅವರನ್ನು ಸಹ ನನಗೆ ಮರೆತು ಹೋಯಿತು. ಅವರಂತಹ ಅತ್ಯಂತ ಉನ್ನತವಾದಂತಹ ಸಾಹಿತ್ಯವನ್ನು ಬರೆಯುವಂತಹ, ಅದೇ ಪ್ರಕಾರ ಹಲವಾರು ನಮ್ಮ ಎ.ಕೆ. ಕುಕ್ಕಿಲ ಸಾಹೇಬರವರು. ಆದರೂ ಕನ್ನಡ ಸಾರಸ್ವತ ಲೋಕದಲ್ಲಿ ಇವರ ಹೆಸರಿದೆಯಾ? ನನಗೆ ತಿಳಿದ ಮಟ್ಟಿಗೆ ಆ ಒಂದು ಲೆವೆಲ್ಗೆ ಮುಟ್ಟಲಿಕ್ಕೆ ಇವರ ಸಾಹಿತ್ಯದ ಒಂದು ಮಟ್ಟ ಮೇಲ್ಮಟ್ಟದ್ದಿರ್ಬೋದು, ಆದರೂ ಅಲ್ಲಿಗೆ ಯಾಕೆ ಮುಟ್ಟಲಿಲ್ಲ? ಇದು ನಾವು ಸ್ವಂತ ಆತ್ಮ ಪರಿಶೋಧಿಸಬೇಕು. ಯಾಕಂದರೆ ಇವರಿಬ್ಬರು ಮೂವರ ನಂತರ ಬ್ಯಾರಿ ಸಮುದಾಯದಿಂದಲ ಯಾವುದೇ ಬರಲಿಲ್ಲ, ಮೇಲೆಯಿಂದ ಬಂದಿದೆ. ಈಗ ರಹಮತ್ ಅರಿಕರ್ ಅಂತ, ರೂಬಾನ್ ಮುಸ್ತಾಕರ್ ಅಂಥವರೆಲ್ಲ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ನಮ್ಮನ್ನು ನಾವು ಪ್ರಮೋಟ್ ಮಾಡಬೇಕು. ಆ ಒಂದು ಸಾಹಿತ್ಯ, ಕನ್ನಡ ಸಾರಸ್ವತ ಸಾಹಿತ್ಯ ಲೋಕದಲ್ಲಿ ನಾವು ನಮ್ಮನ್ನು ಸ್ಥಾಪಿಸಿ ಮುಂದೆ ಬರಬೇಕು ಅಂತಹ ಒಂದು ಕಾರಣವನ್ನು, ಅಂತಹ ಒಂದು ನಾವು ಸಂದರ್ಭವನ್ನು ಸೃಷ್ಟಿಸಿ ಅದರೊಟ್ಟಿಗೆ ಕೂಡಿ ಆ ಮುಖ್ಯ ದಾಯಿನಿಯಲ್ಲಿ, ಮುಖ್ಯ ಧಾರೆಯ ಕರ್ನಾಟಕ ಸಾಹಿತ್ಯದಲ್ಲಿ ನಾವು ನಮ್ಮನ್ನು ಸೇರಿಸಿಕೊಳ್ಳಬೇಕು ನಾನು ನನ್ನ ಸಾಹಿತ್ಯಿಕ ಮಿತ್ರರಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಆ ಒಂದು ಕಳೆದು ಹೋದಂತಹ ನಾವು ನಮ್ಮನ್ನು ಸೇರಿಸಿಕೊಂಡು ಕೂಡಿಸಬೇಕು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಬೇರೆ ವಿಷಯ ಬರುವುದಾದರೆ, ಯಾಕಂದರೆ ಇಲ್ಲಿ ಎಲ್ಲ ಪ್ರಗಲ್ಭರು ಇದ್ದಾರೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಇವರೆಲ್ಲರೂ ಕೂಡಿ ಕೇವಲ ನಾವು ಒಂದು ಸಮುದಾಯವಾಗಿ ಅಲ್ಲದೆ ಆ ಒಂದು ಮುಖ್ಯ ದಾರಿಯಲ್ಲಿ ಇವತ್ತು ಸಹ ನಾನು ರಿಯಾಜ್ ರವರ ಕೆಲವೊಂದು ಕೆಲಸವನ್ನು ನಾನು ಇದು ಮಾಡ್ತಾ ಇದ್ದೇನೆ. ಯಾಕಂದರೆ ಅವರು ಹಲವಾರು
ಆ, ಸಾಮಾಜಿಕ ಕಾರ್ಯಕರ್ತರಾಗಿ ನಜೀರ್ ಸಾಹೇಬ್ರವರಿದ್ದಾರೆ. ಇಂಥವರೆಲ್ಲ ಆ ಒಂದು ಮುಖ್ಯಧಾರೆಯನ್ನು ಸೇರಿಸಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಂದಿನ ಭಾರತದ ಒಂದು ಆ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಆ ಒಂದು ಮುಖ್ಯಧಾರೆಯಲ್ಲಿ ನಾವು ಇಲ್ಲ ಅಂತ ಹೇಳುವುದಲ್ಲ, ಇದ್ದೇವೆ, ಅದನ್ನು ಕೂಡಿಸಿಕೊಂಡು ಹೋಗಬೇಕಂತ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಸಮಯದ ಅಭಾವ ಇದೆ ಅಂತ ಹಮ್ಜಾ ಮಲಾರ್ ಅವರು ಪದೇ ಪದೇ ಎಚ್ಚರಿಸ್ತಾ ಇದ್ದರು. ನಾನು ಹೆಚ್ಚಿಗೆ ಏನು ಹೇಳುವುದಿಲ್ಲ. ಬ್ಯಾರಿಸ್ ವೆಲ್ಫೇರ್ ಫೋರಮ್ ಅಬುಧಾಬಿ, ಇದು ನಿಮಗೆ ನಾವು ಗೊತ್ತಿರುವ ಹಾಗೆ ನಾವೊಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ. 2006ರಲ್ಲಿ ಸ್ಟಾರ್ಟ್ ಅಂತ ಈ ಸಂಘಟನೆ ಈಗ ನಾವು 7 ಸಾಮೂಹಿಕ ಮದುವೆಯನ್ನು ಈ ಸರ್ತಿ ಮಾಡಿದ್ದೇವೆ ಇಷ್ಟರವರೆಗೆ. ಈಗ 8ನೇ ಸಾಮೂಹಿಕ ವಿವಾಹ ಇದೆ. ಬರುವ ಫೆಬ್ರವರಿ 17ನೇ ತಾರೀಕಿಗೆ ಝಾರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ. ತಾವೆಲ್ಲರೂ ಬಂದು ಅದರಲ್ಲಿ ಭಾಗವಹಿಸಬೇಕಂತ ನಾನು ಬ್ಯಾರಿಸ್ ವೆಲ್ಫೇರ್ ಫೋರಮಿನ ಪರವಾಗಿ ನಿಮ್ಮನ್ನೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ. ಅದೇ ಪ್ರಕಾರ ನನಗೆ ಇಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಂತಹ ಬ್ಯಾರಿ ಮೆಲ್ತನೆಯ ಎಲ್ಲ ಪದಾಧಿಕಾರಿಗಳಿಗೂ ಆಭಾರಿಯಾಗಿದ್ದೇನೆ. ಕೊನೆಯದಾಗಿ ಹಮ್ಜಾ ಮಲಾರ್ರವರ ರಿಕ್ವೆಸ್ಟ್ ಅದು ಅಲ್ಲದಿದ್ದರೂ ನಾನು ನನ್ನ ಟೋಕನ್ ಒಂದು ಪರ್ಚೇಸ್ ಅಂತ ಹೇಳಿ ಬಶೀರ್ ನಮ್ಮ ಬಶೀರ್ ಕಿನ್ಯ, ಯಾಕಂದರೆ ಕಿನ್ಯ ಅಂದರೆ ನನ್ನ ಅತಿ ಹತ್ತಿರದ ಊರು. ಆದರೂ ಯಾವಾಗಲೂ ಹೆಸರು ಬರಲಿಲ್ಲ, ಖಾಲಿ ಬಶೀರ್ ಕಿನ್ಯ ಅಂತ ಮಾತ್ರ ನಾವು ಹೆಸರು ಕೇಳಿದ್ದು. ಆದರೂ ನಮಗೆ ಅತ್ಯಂತ ಒಂದು ಮೊದಲು ನಾವು ಶಾಲೆಗೆ ಹೋಗುವಾಗಲೂ ಕಿನ್ಯವು ನಮಗೆ ಹತ್ತಿರ, ಮಂಜನಾಡಿ ಇಂಥದ್ದೆಲ್ಲ. ನಾನು ಅವರ 100 ಪುಸ್ತಕವನ್ನು ಖರೀದಿಸ್ತಾ ಇದ್ದೇನೆ. ಇದಕ್ಕೆಲ್ಲರಿಗೂ ಅದೇ ಪ್ರಕಾರ ನಾನು ನನ್ನ ಈ 1-2 ಮಾತುಗಳನ್ನು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದಾನೆ. ಎಲ್ಲರಿಗೂ ಧನ್ಯವಾದಗಳು. ವಾಕೃದಮಾನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಯಾಕೆಂದರೆ ಪುಸ್ತಕ ಪ್ರಕಟಿಸಿದ ಬಳಿಕ ಏನು ಮಾಡಬೇಕು ಅಂತ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಂದು 10 ಅಥವಾ 15 ಪುಸ್ತಕ ಹೋಗ್ಬೋದು. ಮತ್ತು ಮನೆಯಲ್ಲಿ ಇಟ್ಕೊಂಡು ನಾವು ಯಾರಿಗೆ ಕೊಡುವುದಂತ ಕಾಯುವಂಥ ಸ್ಥಿತಿಯಲ್ಲಿ ಇರುವಾಗಲೇ ಇಂದಿನ ಈ ಒಂದು ಕೃತಿಯನ್ನು ಬಿಡುಗಡೆಗೊಳಿಸಿ ಅದೇ ರೀತಿ 100 ಪುಸ್ತಕಗಳನ್ನು ಖರೀದಿಸುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ ಮೊಹಮ್ಮದ್ ಅಲಿ ಉಚ್ಚಿಲ್ ಅವರಿಗೆ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ಈ ಪುಸ್ತಕವನ್ನು ಅವರು ತಮ್ಮ ಸಾಹಿತ್ಯಾಸಕ್ತ ಮಿತ್ರರಿಗೆ ಮತ್ತೆ ಹಂಚಲಿದ್ದಾರೆ. ಆದರೆ ಇಲ್ಲಿದ್ದವರೆಲ್ಲರೂ ಕೂಡ ₹1 ಆದರೂ ಸರಿ ಒಂದೊಂದು ಕೃತಿಯನ್ನು ಪಡ್ಕೊಂಡು ಹೋಗಬೇಕು ಎಂದು ನಾನು ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ. ಇದೀಗ ಈ ಕೃತಿಯ ಲೇಖಕರು ಆದಂಥ ಬಶೀರ್ ಅಹಮದ್ ಕಿನ್ಯ ಅವರು 1-2 ಮಾತು. ನಮಸ್ಕಾರಗಳು. ಕವಿಯಲ್ಲ, ನಾನೊಬ್ಬ ಹಾಡುಗಾರ ಎಂಬುದು ನನ್ನ ಕೃತಿಯ ಶೀರ್ಷಿಕೆ ಅಂತ ನಾನು ಮುನ್ನುಡಿಯಲ್ಲಿ ನನ್ನುಡಿಯಲ್ಲಿ ಬರ್ತಿದ್ದೀನಿ. ಆದರೂ ಕವಿ ಎನ್ನುವುದಕ್ಕಿಂತ ಹಾಡುಗಾರ ಎಂಬ ನೆಲೆಯಲ್ಲಿ ಗುರುತಿಸಿಕೊಂಡವನು ನಾನು. ಅದನ್ನು ನೆನಪಿಸುವ ಸಲುವಾಗಿ ಕೂಡ ನಾನು ಈ ಶೀರ್ಷಿಕೆಯನ್ನು ಬರೆದಿದ್ದೇನೆ. ಇದು ಸುಮಾರು 10 ವರ್ಷಗಳಿಂದ ನನ್ನ ಪುಸ್ತಕ ಭಂಡಾರದಲ್ಲಿ ಉಳಿದಿತ್ತು. ಇದೀಗ ಸೋಷಿಯಲ್ ಮೀಡಿಯಾದ ನನ್ನ ಒಬ್ಬ ಮಿತ್ರ, ಅವರು ಹೆಸರು ಹೇಳಬಾರ್ದು ಅಂತ ನನಗೆ ಹೇಳಿದ್ದಾರೆ. ಅವರು ಈ ಪುಸ್ತಕದ ಸಂಪೂರ್ಣ ಮೊತ್ತವನ್ನು ನನಗೆ ನೀಡಿ ಪ್ರಕಟಿಸಲು ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಅಬುಧಾಬಿಯ ಬ್ಯಾರಿಸ್ ವೆಲ್ಫೇರ್ ಫೋರಮ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಲಿ ಉಚ್ಚಿಲ್ ಸರ್, ಅದೇ ರೀತಿ ನಾನು ಈ ಬರಹ ಲೋಕಕ್ಕೆ ಅಂದರೆ ಇವಾಗಲೂ ಅಷ್ಟೇ ಬರೆಯೋದು ಏನಿಲ್ಲ, ಆದರೂ ಆ ಬರುವಾಗ ಸಹಕಾರ ನೀಡಿದಂತಹ 2 ಮಹತ್ ವ್ಯಕ್ತಿತ್ವಗಳು ನಮ್ಮ ಮುಂದೆ ಇದ್ದಾರೆ. ಒಂದು ನಜೀರುಲ್ಲಾಲ್, ಇನ್ನೊಂದು ಫಾರೂಕುಲ್ಲಾಲ್. ಇವರು ಈ ವೇದಿಕೆಯಲ್ಲಿ ಇರುವುದು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದ ಎಲ್ರಿಗೂ ಧನ್ಯವಾದ. ಈ ಪುಸ್ತಕವನ್ನು ನೀವು ಸಾಧ್ಯವಿದ್ದರೆ ಓದಿ ಇದರ ಬಗ್ಗೆ ಮಾಹಿತಿಯನ್ನು, ಇದರ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂದಷ್ಟೇ ಹೇಳಿ ಈ ನನ್ನ ಮಾತಿಗೆ ವಿರಾಮ.
ಜೈ ಹಿಂದ್, ಜೈ ಕರ್ನಾಟಕ. ಅತಿಥಿಗಳಿದ್ದಾರೆ. ಒಂದು ನಜೀರ್ ಉಳ್ಳಾಲ್, AK ಕುಕ್ಕಿಲ, ವಸಂತ್ ಕೊನಾಜೆ ಎಲ್ಲರೂ ಕೂಡ BD ಶೆಡ್ಯೂಲ್ನಲ್ಲಿದ್ದಾರೆ. ಅದೇ ರೀತಿ ಅಧ್ಯಕ್ಷೀಯ ಮಾತು ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಇತಿಮಿತಿಯನ್ನು ಅರಿತುಕೊಂಡು ನಮ್ಮ ಸಮಯದ ಅಭಾವವನ್ನು ಅರಿತುಕೊಂಡು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೀಗ ನಜೀರ್ ಉಳ್ಳಾಲ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ರಿಗೂ ನಮಸ್ಕಾರ. ಮೇಲ್ತನೆ ವತಿಯಿಂದ ನಮ್ಮ ಮಿತ್ರರಾದಂಥ ಬಶೀರ್ ಅಹಮದ್ ಕಿನ್ಯರವರ ನಾನು ಕವಿಯಲ್ಲ ಹಾಡುಗಾರ ಎಂಬ ಕೃತಿಯನ್ನು ಇವತ್ತು ಬಿಡುಗಡೆಗೊಳಿಸಿದ್ದಾರೆ. ಆ ಹೆಸರೇ ಟೈಟ್ಲೇ ಅವರ ವಿನಯಶೀಲತೆಯನ್ನು ತೋರಿಸಿಕೊಡ್ತದೆ. ಈ ಸಮಾರಂಭ ಕೂಡ ಬೇರೆ ರೀತಿಯ ಪುಸ್ತಕ ಪ್ರಕಟಣೆಯ ಸಮಾರಂಭದಾಗಿಲ್ಲ. ಅತ್ಯಂತ ಈ ಸುತ್ತಮುತ್ತಲಿನ ಅತ್ಯಂತ ಹೆಚ್ಚು ಪ್ರತಿಭಾನ್ವಿತರು, ಪ್ರಬುದ್ಧರು ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಸಾಹಿತಿಗಳಿದ್ದಾರೆ, ಶಿಕ್ಷಕರಿದ್ದಾರೆ. ನಮಗಿಂತಲೂ ಹೆಚ್ಚು ಅರ್ಹರು ಈ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಇದೆಲ್ಲ ಬಶೀರ್ ಅಹಮದ್ರವರ ಈ ಸತತ ಪರಿಶ್ರಮದ ಮತ್ತು ಅವರು ಸವಿಸಿದಂಥ ಹಾದಿಯನ್ನು ಅದನ್ನು ಗುರುತಿಸಿ ಮಾಡಿದಂಥ ಇವತ್ತು ಈ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಕೃತಿಯನ್ನು ಬಿಡುಗಡೆಗೊಳಿಸಿದಂಥ ನಮ್ಮ ನಾಡಿನ ದೈನಂದಿನ ಸಮಸ್ಯೆಗಳಿಗೆ ದುಬೈಯಲ್ಲಿ ಕೂತು ಅಬುದಾಬಿಯಲ್ಲಿ ಕೂತು ಪರಿಹಾರವನ್ನು ಮತ್ತು ಅದಕ್ಕೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹರಿಸಬೇಕಾದಂಥ ಮುನ್ನುಡಿಯನ್ನು ನೀಡುತ್ತಿರುವಂಥ ನಮ್ಮ ಮೊಹಮ್ಮದ್ ಅಲಿ ಉಚ್ಚಿಲ್ರವರಿದ್ದಾರೆ. ಅದೇ ರೀತಿ ನನ್ನ ಸಂನಿತರಾದಂಥ ಅಲಿಕುಂಜಿಪಾರೆ, ಹಮ್ಜಾ ಮಲಾರ್, ಫಾರೂಕ್ ಕುಲಾಲ್, ಇಸ್ಮಾಯಿಲ್ ಸರ್, ಈ ಪತ್ರಕರ್ತರ ಎಲ್ಲರ ನಡುವಿನಲ್ಲಿ ಒಬ್ಬ ವಸಂತನಾಗಿ ಯಾವಾಗಲೂ ನಿತ್ಯ ವಸಂತರಾಗಿರುವಂಥ ವಸಂತರವರಿದ್ದಾರೆ. ಮೇಲ್ತನೆಯ ಅಧ್ಯಕ್ಷರಾದಂಥ ಸಾರ್ತಬೈಲ್ರವರಿದ್ದಾರೆ. AK ಕುಕ್ಕಿಲ್ರವರು ಅತ್ಯಂತ ಹೆಚ್ಚು ಪ್ರತಿಭಾ, ನಮ್ಮ ಹಿಂದೆ ಕೂತರು ಕೂಡ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಒಂದು ತಾಕತ್ತಿರುವಂಥ ಮನುಷ್ಯ, ಅವರು ಕೂಡ ಇದ್ದಾರೆ. ಇದೆಲ್ಲ ಇವತ್ತು ಆ ಬಶೀರ್ ಅಹಮದ್ ಕಿನ್ಯರವರ ಪ್ರತಿಭೆಯನ್ನು ಮತ್ತು ಅವರು ಮಾಡಿದಂಥ ಕೆಲಸಗಳನ್ನು ಗುರುತಿಸಲಿಕ್ಕೆ ಬಂದಂಥ ನಾವೆಲ್ಲ ಬಂದಿದ್ದೇವೆ. ನಮಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತು ಮೇಲ್ತನೆಯವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಈ ಅವಕಾಶವನ್ನು ಕೊಟ್ಟಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಾಸದಾವಣೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಬ್ಯುಸಿ ಶೆಡ್ಯೂಲ್. AK ಕುಕ್ಕಿಲ್ ಅವರು ಅವರ ಕಚೇರಿಯಲ್ಲಿ ಇರಬೇಕಿತ್ತು. ಅರ್ಧ ದಿನ ಅವರು ನಮಗಾಗಿ ಇಲ್ಲೇ ಕಳೆದಿದ್ದಾರೆ. ಬಶೀರ್ ಅಹಮದ್ ಕಿನ್ಯ ಅವರ ಮೇಲಿನ ಪ್ರೀತಿಯಿಂದಾಗಿ. ಇದೀಗ AK ಕುಕ್ಕಿಲ. ಬಿಸ್ಮಿಲ್ಲಾಹಿ ರಹಮಾನ್ ರಹೀಮ್. ಕನ್ನಡದಲ್ಲಿ ಪರ್ವತ ಪ್ರಸವ ಅಂತ ಒಂದು ಶಬ್ದ ಇದೆ. ಬಹುಶಃ ಅದು ಬರಹಗಾರರನ್ನೇ ನೋಡಿಕೊಂಡು ಹುಟ್ಟಿದಂತಹ ಪದ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಬರೀಬಹುದು, ಆದರೆ ಅದನ್ನು ಪುಸ್ತಕವಾಗಿ ತರುವುದಕ್ಕೆ ಇರುವಂತಹ ಕಷ್ಟ ಮತ್ತು ತ್ರಾಸ ಬರಹಗಾರರಿಗೆ ಮಾತ್ರ ಗೊತ್ತು. ಆದ್ದರಿಂದ ನಾನು ಮೊಟ್ಟ ಮೊದಲ ಬಾರಿ ನಮ್ಮ ಮೊಹಮ್ಮದ್ ಅಲಿ ಉಚ್ಚಿಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂತಹ ಪ್ರೋತ್ಸಾಹ ಒಬ್ಬ ಬರಹಗಾರನ ಪಾಲಿಗೆ ದೊಡ್ಡ ಆಮ್ಲಜನಕ. ಆದ್ದರಿಂದ ಅವರು ಇಲ್ಲಿ ಏನು ಘೋಷಿಸಿದಾರೋ ಈ ಪುಸ್ತಕವನ್ನು ಖರೀದಿಸ್ತೇನೆ ಅಂತ ಹೇಳಿ, ಇದು ಮುಂದಿನ ಪುಸ್ತಕ ಪ್ರಕಟಣೆಗೆ ಬಹಳ ದೊಡ್ಡ ಪ್ರಯೋಜನ ಆಗ್ಬೋದು, ಮೆಟ್ಟಿಲಾಗ್ಬೋದು ಅಂತ ನಾನು ಭಾವಿಸ್ತೇನೆ. ಹಾಗೆ ಬಶೀರ್ ಅಂತ ಹೇಳಿದರೆ ನನ್ನ ದೊಡ್ಡ ಇಷ್ಟದ ಕವಿ. ನನ್ನ ಮನೆಯಲ್ಲಿರುವವರೆಲ್ಲ ಅವರ ದೊಡ್ಡ ಫ್ಯಾನ್ ಅವರು. ಯಾಕೆಂದರೆ ಅವರೆಷ್ಟು ಸಶಕ್ತ ಕವಿ ಅಂತ ಹೇಳೋದಕ್ಕೆ ಮಣ್ಣಿಗೆ ಮಣ್ಣು ದಿನ ಉಲ್ಲೆ ಪೆಣ್ಣಿಗೆ ಪೆಣ್ಣು ದಿನ ಅವರು ಈ ಕವನ ನಾನು ಆಗಾಗ ಗುಣಗುಣಿಸುವುದಿದೆ. ಯಾಕಂತ ಹೇಳಿದರೆ ಬಹಳ ಇಷ್ಟದ, ಬಹಳ ಸಶಕ್ತವಾದ ಮತ್ತು ಪ್ರತಿ ಗೆರೆಗಳು ಕೂಡ 10 ಹಲವು ಸತ್ಯಗಳನ್ನು ಹೇಳುವ ಕವನ ಅದು, ಅವರ ಹಾಡು ಅದು. ಆ ಹಾಡಿನಿಂದಾಗಿ ಅವರು ಬ್ಯಾರಿ ಸಮುದಾಯದ ಮನೆ ಮನೆಗಳಲ್ಲಿ ಮಾತಾಗಿದ್ದಾರೆ. ಆದರೆ ಪುಸ್ತಕ ತರುವುದಕ್ಕೆ ಆ ಮಾತು ಸಾಕಾಗುವುದಿಲ್ಲ. ಅದಕ್ಕೆ ಸಾಕಷ್ಟು ಹಣದ ಅಗತ್ಯ ಇರುತ್ತೆ, ಬೆಂಬಲದ ಅಗತ್ಯ ಇರುತ್ತೆ. ಆ ಕಾರಣಕ್ಕಾಗಿ ಮೊಹಮ್ಮದ್ ಅಲಿ ಉಚ್ಚಿಲ್ ಅವರನ್ನು ಅಭಿನಂದಿಸ್ತೇನೆ ಮತ್ತು ನನ್ನ ಇಷ್ಟದ ಹಾಡುಗಾರ ಬಶೀರ್ ಅಹಮದ್ ಕಿನ್ಯ ಅವರಿಗೆ ಅಭಿನಂದನೆಯನ್ನು, ಶುಭಾಶಯವನ್ನು ಸಲ್ಲಿಸ್ತೇನೆ. ಇನ್ನಷ್ಟು ಪುಸ್ತಕಗಳು ಬರಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಇದು ನಮ್ಮ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದಲ್ಲಿ ನಡೆಯುವ ಮೊದಲ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಒಂದು ಉತ್ತಮ ಕಾರ್ಯಕ್ರಮ. ಮೇಲ್ತನೆಯ ಮೂಲಕ ಹೊಸ ಬರಹಗಾರರನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ಮೇಲ್ತನೆ ಮಾಡ್ತಿದೆ. ಅದರಲ್ಲಿ ಕಲಾವಿದರನ್ನು ಒಗ್ಗೂಡಿಸಿ ಕಾರ್ಯಕ್ರಮ ಮಾಡುತ್ತಿರೋದು ಉತ್ತಮ ವಿಷಯ. ಅಂದರೆ ಸಮಾಜದ ಒಂದು ಪ್ರತಿಭೆಗಳನ್ನು ಅನಾವರಣ ಮಾಡುವ ಕಾರ್ಯ. ನಮಗೆ ವೈಯಕ್ತಿಕವಾಗಿ ನಾನು ಅವರ ತುಂಬ ಪರಿಚಯ ಇಲ್ಲದಿದ್ದರೂ ಕೂಡ ಅವರ ಬರಹ ಮತ್ತಿಗೆ ನಾನು ಅದು ಎಲ್ರಿಗೂ ಅಂದರೆ ಹೊಸ ಬರಹಗಾರರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಅಸ್ಸಲಾಮು ಅಲೈಕುಂ. ಅದೇ ರೀತಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ
ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ನನ್ನ ಆತ್ಮೀಯರು, ನನ್ನ ಹಳೆಯ ಮಿತ್ರರು ಆದಂತಹ ಮೊಹಮ್ಮದ್ ಅಲಿ ಉಚ್ಚಿಲ್ರವರೇ, ಆತ್ಮೀಯರಾದಂತಹ ನಜೀರ್ ಉಳ್ಳಾಲ್ರವರೇ, ಅದೇ ರೀತಿ ನಮ್ಮ ಇನ್ನೊಬ್ಬರು ಉಳ್ಳಾಲ್ರವರು, ಅವರು ನಮಗೆ ಯಾವಾಗಲೂ ನಮ್ಮ ಮೇಲ್ತನಗೆ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡುವವರು. ಅದೇ ರೀತಿ ಇಸ್ಮಾಯಿಲ್ ಸರ್, ಬಶೀರ್ ಅಹಮದ್ ಕಿನ್ಯಾ, ವಸಂತ್ ಕುಣಾಜೆ, ಎ.ಕೆ. ಕುಕಿಲ್, ಅದೇ ರೀತಿ ಅಶೀರುದ್ದೀನ್ ಹಾಗೂ ಇಲ್ಲಿ ನೆರೆದಿರುವಂಥ ನಮ್ಮ ಎಲ್ಲ ಮೇಲ್ತನೆಯ ಪದಾಧಿಕಾರಿಗಳು, ಸದಸ್ಯರು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಎಲ್ಲ ಸಹೋದರರು. ಬಹುಶಃ ಇಂದಿನ ಅವಶ್ಯಕತೆ, ಸಾಹಿತಿಗಳ ಅವಶ್ಯಕತೆ ಇಂದು ಅತಿ ಮುಖ್ಯವಾಗಿದೆ. ಯಾಕೆಂತ ಹೇಳಿದರೆ, ಮನಸ್ಸುಗಳನ್ನು ಬೆಸೆಯುವಂತಹ ಬರಹಗಳು ಇಂದು ಅತಿ ಅಗತ್ಯವಾಗಿ ಬರಬೇಕಿದೆ. ಸಹೋದರತೆ ಮತ್ತು ಒಬ್ಬರನ್ನೊಬ್ಬರು ಅರಿತುಕೊಂಡು ಬಾಳುವಂತಹ ಸಮಾಜವನ್ನು ನಿರ್ಮಿಸುವಲ್ಲಿ ಸಾಹಿತಿಗಳ ಕರ್ತವ್ಯ ಇಂದು ಎದ್ದು ಕಾಣ್ತಾ ಇದೆ. ಅಂಥ ಸಂದರ್ಭದಲ್ಲಿ ಬಶೀರ್ ಅಹಮದ್ ಕಿನ್ಯರವರಂಥ ಬರಹಗಾರರು ಈ ಕೆಲಸವನ್ನು ಮಾಡುತ್ತಾ ಇರುವುದು ಅತ್ಯಂತ ಅಭಿನಂದನೀಯ ಮತ್ತು ಸಂತೋಷದ ವಿಚಾರ. ಬಶೀರ್ ಅಹಮದ್ರವರು ಹಾಡುವವರು ಬರೆಯುವುದಿಲ್ಲ, ಬರೆಯುವವರು ಹಾಡುವುದಿಲ್ಲ. ಇದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವವರು ಬಶೀರ್ ಅಹಮದ್ ಕಿನ್ಯಾ. ಅವರ ಬರಹ ಎಷ್ಟು ತೀಕ್ಷ್ಣವಾಗಿದೆ ಅಂತ ಹೇಳಿದರೆ, ಅವರು ಭ್ರೂಣ ಹತ್ಯೆಯ ಬಗ್ಗೆ ಬರೆದಂತಹ ಮಣ್ಣಿಗೆ ಮಣ್ಣು ದಿನ್ನಾವಿಲ್ಲ, ಪೆಣ್ಣಿಗೆ ಪೆಣ್ಣು ದಿನ್ನಾಯಿತು, ಈ ಕವನ ಇದು ಅವರು ಬರೆಯುವಂಥ ಬರಹದ ಒಂದು ತೀಕ್ಷ್ಣತೆಯನ್ನು ನಮಗೆ ತಿಳಿಸ್ತದೆ. ಅವರ ಪ್ರತಿಯೊಂದು ಬರಹದಲ್ಲಿ ಕೂಡ ಹೃದಯವನ್ನು ಮುಟ್ಟುವಂಥ ಒಂದು ಕೆಲಸ ಆಗ್ತಾ ಇದೆ. ಬಹುಶಃ ಅವರು ಬಿಡುಗಡೆ ಮಾಡಿದಂಥ, ಅವರು ಹಾಡಿದಂಥ ಒಂದು ಕ್ಯಾಸೆಟ್, ಅದು 22,000 ಕ್ಯಾಸೆಟ್ಗಳು ಮಾರಾಟವಾಗ್ತದೆ ಅಂತ ಹೇಳಿದರೆ, ಅವರ ಹಾಡಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳುವುದನ್ನು ನಾವು ಗಮನಿಸಬೇಕು. ಬಹುಶಃ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ಬಶೀರ್ ಅಹಮದ್ರವರು ಯಶಸ್ವಿಯಾಗಿದ್ದಾರೆ. ಅವರು ತುಂಬ ಉತ್ತಮ ರೀತಿಯ ಬರಹಗಾರರು ಹೌದು, ಅದೇ ರೀತಿ ಹಾಡುಗಾರರು ಹೌದು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಸಮಯದ ಅಭಾವ ಇದೆ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಮೇಲ್ತನೆಯ ಒಬ್ಬ ಸದಸ್ಯನಾಗಿ ಉತ್ತಮ ರೀತಿಯ ಬರಹ ಮತ್ತು ಹಾಡುಗಾರಿಕೆಯಲ್ಲಿ ಯಶಸ್ವಿಯಾದಂಥ ಬಶೀರ್ ಅಹಮದ್ರವರನ್ನು ಅಭಿನಂದಿಸುತ್ತಾ, ಈ ಸಂದರ್ಭದಲ್ಲಿ ಅವರ ಈ ಬಿಡುಗಡೆಯಾದಂಥ ಪುಸ್ತಕದಲ್ಲಿ ಒಂದು 10 ಪುಸ್ತಕವನ್ನು ನಾನು ಖರೀದಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿ, ಮೊಹಮ್ಮದ್ ಅಲಿ ಉಚ್ಚಿಲ್ರವರು ಪುಸ್ತಕವನ್ನು ಬಿಡುಗಡೆ ಮಾಡಿ 100 ಪುಸ್ತಕಗಳನ್ನು ಖರೀದಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಕೊಟ್ಟಿದ್ದಾರೆ. ಬಹುಶಃ 100 ಪುಸ್ತಕಕ್ಕೆ 10,000 ರೂಪಾಯಿ ಆಗ್ತದೆ. ಇಂಥ ಒಂದು ಪ್ರೋತ್ಸಾಹ ಪ್ರತಿಯೊಬ್ಬರಿಂದ ಬಂದಾಗ ಬರಹಗಾರರಿಗೆ ಮತ್ತು ಅದೇ ರೀತಿ ಸಾಹಿತಿಗಳಿಗೆ ಪ್ರೋತ್ಸಾಹ ಸಿಗ್ತದೆ. ಮುಂದಿನ ಪುಸ್ತಕಗಳನ್ನು ಪ್ರಕಟಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳನ್ನು ಮತ್ತು ತಮ್ಮೆಲ್ಲರನ್ನು ಅಭಿನಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಹಿರ್ ದವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಕರ್ನಾಟಕ. ನಾನು ಆಭಾರಿಯಾಗಿದ್ದೇನೆ. ಇದೀಗ ಮೇಲ್ತನೆಯ ಮಾಜಿ ಅಧ್ಯಕ್ಷರಾದಂತಹ ಬಶೀರ್ ಕಲ್ಕಟ್ಟ ಅವರಿಂದ ವಂದನಾರ್ಪಣೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಮತ್ತು ಸದಸ್ಯರೆಲ್ಲರನ್ನು ಗುರುತಿಸುತ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನೆ ಅಂತ ಹೇಳೋದು. ವಂದನಾರ್ಪಣೆ. ಮೇಲ್ತನೆ ರ್ಯಾಲಗಟ್ಟೆ ಇದರ ವತಿಯಿಂದ ಪ್ರಖ್ಯಾತ ಹಾಡುಗಾರ ಬಶೀರ್ ಅಹಮದ್ ಕಿನಿ ಅವರ ಕವನ ಸಂಕಲನ ಕವಿಯಲ್ಲ ನಾನೊಬ್ಬ ಹಾಡುಗಾರ ಸಂಕಲನ ಈಗಾಗಲೇ ಬಿಡುಗಡೆಯಾಗಿದೆ. ಈ ಕವಿಯ ಹಾಡುಗಾರ ಕೃತಿಯನ್ನು ಬಿಡುಗಡೆ ಮಾಡಿದ ನಮ್ಮ ಗೌರವ ಅತಿಥಿ ಮೊಹಮ್ಮದ್ ಅಲಿ ಉಚ್ಚಿಲ್ ಅವರನ್ನು ನಮ್ಮ ಸಂಘಟನೆ ವತಿಯಿಂದ, ನಮ್ಮ ಮೇಲ್ತನ ವತಿಯಿಂದ, ಸಭೆಯ ವತಿಯಿಂದ, ಎಲ್ಲರ ವತಿಯಿಂದ ಅವರನ್ನು ನಾನು ವಂದಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಫಾರೂಕ್ ಲಾಲ್ ಒಳ್ಳೆಯ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಅವರು ಕೃತಿಕ ಸಂಬಂಧಪಟ್ಟ ಒಳ್ಳೆಯ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಅವರನ್ನು ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಇದು ನಮ್ಮ ಕೃತಿ ಪರಿಚಯ ಮಾಡಿದ ನಮ್ಮ ಒಬ್ಬ ಗುರು ಇಸ್ಮಾಯಿಲ್ ಮಾಸ್ಟರ್ ಅವರು ಒಳ್ಳೆ ರೀತಿ ಪುಸ್ತಕದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರನ್ನು ಕೂಡ ನಮ್ಮ ಮೇಲ್ತನ ಸಂಘಟನೆ ಒಟ್ಟಿಯಿಂದ ನನ್ನ ವೈಯಕ್ತಿಕವಾಗಿ ಹಾಗೂ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ನಾನು ಅವರನ್ನು ವಂದಿಸ್ತಾ ಇದ್ದೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ನಜೀರುಲ್ಲಾಹ್, ಏಕೆ ಕುಕ್ಕಿಲ ಮತ್ತು ನಮ್ಮ ಉಳ್ಳಾಲ ತಾಲೂಕು ಪತ್ರ ಸಂಘದ ಅಧ್ಯಕ್ಷ ನನ್ನ ಆತ್ಮೀಯ ಮಿತ್ರವಾಗಿರೋ ವಸಂತ ಕುನಾಜೆ, ಇವರ ಮೂವರನ್ನು ಕೂಡ ನಾನು ನನ್ನ ವೈಯಕ್ತಿಕವಾಗಿಯೂ ನಮ್ಮ ಮೇಲ್ತನ ಸಂಘಟನೆ ಪರವಾಗಿಯೂ ನಿಮ್ಮೆಲ್ಲರ ಪರ ನಾನು ವಂದಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮ ಉಪಸ್ಥಿತರಿರುವ ಸಂಘಟನಾ ಸದಸ್ಯರಾಗಿರುವ ಮನ್ಸೂರ್ ಅಹಮದ್ ಸಾಮಾನಿಗೆ, ಇಬ್ರಾಹಿಂ ನಡುಪದು ಮತ್ತು ಕೆಲವು ಮಂದಿ ನಮ್ಮ ಸ್ನೇಹಿತರಿದ್ದಾರೆ. ನಮ್ಮ KMK ಮಂಜಿನಾಡಿ ಮತ್ತು ಇಬ್ರಾಹಿಂ ಅವರು ಇದ್ದಾರೆ. ಮತ್ತು ನಮ್ಮ ರಿಯಾಜ್ರವರಿದ್ದಾರೆ. ಇವರನ್ನೆಲ್ಲ ಗುರುತಿಸ್ತಾ ಇವರಿಗೆ ನಾನು ನನ್ನ ವೈಯಕ್ತಿಕವಾಗಿಯೂ ನನ್ನ ಮೇಲ್ತನ ಸಂಘಟನೆ ಪರವಾಗಿಯೂ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಸಹ ವಂದಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಪತ್ರ ಮಿತ್ರರಿದ್ದಾರೆ, ಮೋಹನ್ ಗುದ್ದಾರ್, ದಿನೇಶ್ ಎಲ್ಲರೂ ಇದ್ದಾರೆ, ವಜ್ರೇಶ್ವರಿ ಎಲ್ಲ ಇದ್ದಾರೆ. ಅವರನ್ನೆಲ್ಲ ಗುರುತಿಸಿದ ಅವರನ್ನು ನನ್ನ ವೈಯಕ್ತಿಕವಾಗಿಯೂ ಈ ಸಂಘಟನೆ ಪರವಾಗಿ ಎಲ್ಲರೂ ನಾನು ವಂದಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಆರಿಫ ಕಲ್ಕಟ್ಟ ಮತ್ತು ಇಸ್ಮತ್ ಬಜ್ರವರು ಕೂಡ ಇದ್ದಾರೆ. ಅವರನ್ನು ಕೂಡ ನನ್ನ ವೈಯಕ್ತಿಕವಾಗಿ ಸಂಘಟನೆ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಗುರುತಿಸ್ತಾ ಇದ್ದೇನೆ. ಮತ್ತು ಸೇರಿದ ಎಲ್ಲ ಮಿತ್ರರನ್ನು ಕೂಡ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಸ್ವಾಗತ ಮಾಡಿದ ನಮ್ಮ ಸಂಘಟನೆ ಅಧ್ಯಕ್ಷ ಆಶೀರುದ್ದೀನ್ ಶಾರ್ತಾಬೈಲ್ ಅವರನ್ನು ಕೂಡ ನನ್ನ ವೈಯಕ್ತಿಕವಾಗಿ ಈ ಸಂಘಟನೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದು ಉತ್ತಮ ರೀತಿಯಲ್ಲಿ ಒಂದು ನಿರೂಪಣೆ ಅಂದರೆ ಅದೊಂದು ಬಾರಿ ಒಂದು ಕಟ್ಟದ್ದು. ಆ ನಿರೂಪಣೆ ಇಲ್ಲದಿದ್ದರೆ ಕಾರ್ಯಕ್ರಮ ಮುಂದೆ ಹೋಗುವುದಿಲ್ಲ. ಆ ನಿರೂಪಣೆ ಮಾಡಿದ್ದು ಹಂಸಮಲರವರು ಒಳ್ಳೆಯ ರೀತಿಯ ಸಂಘಟಿತ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ನಿರೂಪಣೆ ಮಾಡಿದ್ದಾರೆ. ಅದು ತುಂಬ ಖುಷಿಯಾಗಿದೆ. ಅವರ ನಿರೂಪಣೆ ಕೂಡ ಅವರನ್ನು ಕೂಡ ನಾನು ಸಂಘಟನೆ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ಹಾಗೂ ಎಲ್ಲರ ಪರವಾಗಿ ವಂದಿಸ್ತಾ ಇದ್ದೇನೆ. ಮತ್ತೊಂದು ವಿಚಾರ, ಈ ಕಾರ್ಯಕ್ರಮದ ಮೂಲಕಟ್ಟಾಗಿ ಬಶೀರ್ ಅಹಮದ್ ಕಿನ್ಯ ಪುಸ್ತಕ ಬರೆದದ್ದು ಬಶೀರ್ ಅಹಮದ್ ಕಿನ್ಯ ಅವರು ಪುಸ್ತಕ ಬರೆಯಲಿಕ್ಕೆ ತುಂಬ ಶ್ರಮಪಟ್ಟು ಬರೆದಿದ್ದಾರೆ. ಪುಸ್ತಕ ಓದಲಿಲ್ಲ, ಅದರದ್ದು ಕೇಳಿದ ಮಾತಲ್ಲಿ ಪುಸ್ತಕ ಪರಿಚಯದಲ್ಲಿ ಗೊತ್ತಾಯಿತು ಅವರು ಏನೆಲ್ಲ ಬರೆದಿದ್ದಾರೆ ಅಂತೇಳಿ. ಅದು ಅಷ್ಟೊಂದು ಬರೆಯಲಿಕ್ಕೆ ಸುಲಭವೇನೂ ಇಲ್ಲ. ಅವರನ್ನು ನಾನು ಈ ಸಂಘಟನೆ ಅಭಿನಂದಿಸಿದ ಅವರನ್ನು ಕೂಡ ನನ್ನ ಸಂಘಟನೆಯ ಪರವಾಗಿ, ಈ ಸಂಸ್ಥೆಯ ಪರವಾಗಿ ಮತ್ತು ಮೇಲ್ತನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೂಡ ಅವರನ್ನು ವಂದಿಸ್ತಾ ಇದ್ದೇನೆ.